अल्हम्दुलिल्लाह अल्हम्दुलिल्लाह रब्बिल आलमीन अल्लाहुम्मा लकल हम्दु कमा यंबग़ी लिजलालिका वजहिक अल्लाहुम्मा ला नहसी सनाअन अलैका अंत कमा असनैत अला नफ्सिक लकल हम्दु हत्ता तर्दा. ಎಲ್ಲ ಆದರಣೀಯ ಸಹೋದರರೇ, ಕಳೆದ ವಾರ ನಾವು ಒಂದು ಜ್ವಲಂತ ಸಮಸ್ಯೆಯ ಬಗ್ಗೆ ಚರ್ಚಿಸಿದ್ದೆವು. ಕೆಲವು ವಿಷಯಗಳಲ್ಲಿ ನಾವು ತಳೆಯುವಂತಹ ಧೋರಣೆಗಳು, ಅವುಗಳನ್ನು ವಿಮರ್ಶಾತ್ಮಕವಾಗಿ ನೋಡಬೇಕಾದಂತಹ ಅಗತ್ಯ ಇದೆ ಅಂತ ನಾವು ಮನವರಿಕೆ ಮಾಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದೆ. ಸಾಮಾನ್ಯವಾಗಿ ನಮ್ಮ ಕೆಲವು ಧೋರಣೆಗಳಿಂದಾಗಿ ನಮ್ಮ ಇಡೀ ಸಮುದಾಯದ ಇಮೇಜ್ ಡಿಟರ್ಮಿನ್ ಆಗ್ತದೆ. ಕೆಲವು ಮಂದಿ ಯಾವುದಾದ್ರೂ ಒಂದು ಇಶ್ಯೂವನ್ನು ಹಿಡ್ಕೊಂಡು ಬೀದಿಗೆ ಬರ್ತಾರೆ. ಅವರ ಮೂಲಕ ಕೆಲವೊಮ್ಮೆ ಹಿಂಸೆಯೂ ನಡೆಯುತ್ತದೆ. ಕೂಡಲೇ ಅದರ ಬೆನ್ನಿಗೆ ಇಡೀ ಸಮುದಾಯದ ಮೇಲೆ ಒಂದು ದೊಡ್ಡ ಚಾರ್ಜ್ ಶೀಟ್ ಫೈಲ್ ಆಗ್ತದೆ. ಇದು ಬಹಳ ಇಂಟಾಲರೆಂಟ್ ಸಮುದಾಯ, ಇವರು ಪುಸ್ತಕಗಳನ್ನು ಸಹಿಸುವುದಿಲ್ಲ, ಸಿನಿಮಾಗಳನ್ನು ಸಹಿಸುವುದಿಲ್ಲ, ಕಾರ್ಟೂನ್ಗಳನ್ನು ಸಹಿಸುವುದಿಲ್ಲ, ಏನು ಬಂದರೂ ಕೂಡಲೇ ಅದರ ವಿರುದ್ಧ ಬೀದಿಗಿಳಿತಾರೆ ಅಂತ. ಮತ್ತು ಮುಸ್ಲಿಮರ ಪ್ರತಿಭಟನೆಯಿಂದಾಗಿ ಯಾವುದಾದ್ರೂ ಪುಸ್ತಕ ಬ್ಯಾನ್ ಆದರೆ ಹಲವು ವರ್ಷಗಳವರೆಗೆ ಅದರ ಚರ್ಚೆ ಕೂಡ ನಡೀತದೆ. ಮುಸ್ಲಿಮರಿಂದಾಗಿ ಇದು ಬ್ಯಾನ್ ಆಯಿತು ಅಂತ. ನಿಜವಾಗಿ ಪುಸ್ತಕಗಳ ವಿರುದ್ಧ, ಸಿನಿಮಾಗಳ ವಿರುದ್ಧ, ಕಾರ್ಟೂನ್ಗಳ ವಿರುದ್ಧ ಮುಸ್ಲಿಮರು ಮಾತ್ರ ಪ್ರತಿಭಟಿಸುವುದಲ್ಲ, ಭಾವುಕರು, ಆವೇಶವುಳ್ಳವರು, ಬಹಳ ಕಡಿಮೆ ಮಟ್ಟದ ಸಹಿಷ್ಣುತೆ ಇರುವವರು ಎಲ್ಲ ಸಮುದಾಯಗಳಲ್ಲೂ, ಎಲ್ಲ ಸಮಾಜಗಳಲ್ಲೂ ಇರ್ತಾರೆ. ಮತ್ತು ಎಷ್ಟೋ ಕಡೆ ಸರ್ಕಾರಗಳ ಕೆಲವು ಧೋರಣೆಗಳಿರ್ತವೆ. ಉದಾಹರಣೆಗೆ ಭಾರತದಲ್ಲಿ ಬುಕ್ ಬ್ಯಾನ್ ಅಂದ ಕೂಡಲೇ ನೆನಪಾಗೋದು ಯಾವುದು? ಸೆಟಾನಿಕ್ ವರ್ಸಸ್. ಈಗಲೂ ನೆನಪಿದೆ ಜನರಿಗೆ, ಸೆಟಾನಿಕ್ ವರ್ಸಸ್ ಮುಸ್ಲಿಮರಿಂದಾಗಿ ಬ್ಯಾನ್ ಆಯಿತು ಅಂತ. ಸಿನಿಮಾ, ಲಜ್ಜಾ ಅನ್ನುವ ಸಿನಿಮಾ ಅಥವಾ ಇನ್ನೊಂದು ಸಿನಿಮಾ ಎಲ್ಲವೂ ಮುಸ್ಲಿಮರೊಟ್ಟಿಗೆ ಅಸೋಸಿಯೇಟ್ ಆಗಿರ್ತದೆ. ನಿಜವಾಗಿ ಭಾರತದಲ್ಲಿ ಕಳೆದ 16 ವರ್ಷಗಳಲ್ಲಿ 2001ರಿಂದ 2016ರವರೆಗೆ ಸುಮಾರು 800 ಫಿಲ್ಮ್ಗಳನ್ನು ಸೆನ್ಸರ್ ಬೋರ್ಡ್ ರಿಜೆಕ್ಟ್ ಮಾಡಿದೆ, ಅದನ್ನು ರಿಲೀಸ್ ಮಾಡಲಿಕ್ಕೆ ಬಿಟ್ಟಿಲ್ಲ. 800 ಸಿನಿಮಾಗಳು. ಅದರಲ್ಲಿ ಭಾರತೀಯ ಸಿನಿಮಾಗಳಿವೆ, ಅದರಲ್ಲಿ ವಿದೇಶಿ ಸಿನಿಮಾಗಳಿವೆ. ಇದು RTA ಒಬ್ಬರು ಪಡೆದಂಥ ಇನ್ಫಾರ್ಮೇಷನ್. ಔಟ್ಲುಕ್ನಲ್ಲಿ ಬಂತು, ಹಿಂದೂ ಪತ್ರಿಕೆಯಲ್ಲಿ ಬಂತು, ಮತ್ತು ಬಿಸ್ನೆಸ್ನ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದು ನೀವು ನೆಟ್ನಲ್ಲಿ ಸರ್ಚ್ ಮಾಡ್ಬೋದು. ಆದರೆ ಅದರ ಬಗ್ಗೆ ಏನು ಪ್ರತಿಕ್ರಿಯೆ ಬರಲಿಲ್ಲ. ಯಾಕೆ ಇದಕ್ಕೂ ಇಸ್ಲಾಂ ಧರ್ಮಕ್ಕೂ ಏನು ಸಂಬಂಧ ಅಂತ. ನಿಜವಾಗಿ ಇಸ್ಲಾಂ ಧರ್ಮಕ್ಕೂ ಅದಕ್ಕೆ ಯಾವ ಸಂಬಂಧವೂ ಇರಲಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಕಡೆ, ಉದಾಹರಣೆಗೆ ಇದೇ ಬಹಳ ಉದಾರವಾಗಿರುವಂತಹ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಇಷ್ಟೆಲ್ಲ ಮಹತ್ವ ಕೊಡುವಂತಹ ಫ್ರಾನ್ಸ್ನಲ್ಲಿ, US ನಲ್ಲಿ, UKಯಲ್ಲಿ ಅವರದ್ದೇ ಆದಂಥ, ನೀವು ನೆಟ್ನಲ್ಲಿ ಹೋಗಿ ಬುಕ್ಸ್ ಬ್ಯಾಂಡ್, ಮೂವೀಸ್ ಬ್ಯಾಂಡ್ ಅಂತ ಹೋಗಿ ನೋಡಿ, ಪ್ರತಿ ದೇಶದಲ್ಲೂ ಎಷ್ಟೋ ಸಿನಿಮಾಗಳು, ಎಷ್ಟೋ ನಾಟಕಗಳು, ಎಷ್ಟೋ ಬರಹಗಳು ಬ್ಯಾನ್ ಆಗಿವೆ. ಭಾರತದಲ್ಲಿ ನಾನು ಹೇಳಿದೆ 16 ವರ್ಷಗಳ ಅವಧಿಯಲ್ಲಿ ಸುಮಾರು 800 ಮೂವಿಗಳನ್ನು ಸೆನ್ಸರ್ ಬೋರ್ಡ್ ಸೆನ್ಸರ್ ಮಾಡಿದೆ, ಅದನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಅದರಲ್ಲಿ ಕನ್ನಡದ 23 ಸಿನಿಮಾಗಳಿವೆ, ತೆಲುಗು ಭಾಷೆಯ 37 ಸಿನಿಮಾಗಳಿವೆ, ತಮಿಳು ಭಾಷೆಯ 96 ಸಿನಿಮಾಗಳಿವೆ, ಮತ್ತು ಹಿಂದಿ ಭಾಷೆಯ 231 ಸಿನಿಮಾಗಳಿವೆ. ಇದನ್ನು ಪ್ರೊಡ್ಯೂಸ್ ಮಾಡಲಾಗಿದೆ, ಅದನ್ನು ರಿಲೀಸ್ ಮಾಡಲಾಗಿಲ್ಲ. ಮತ್ತು ಇದರ ಬಗ್ಗೆ ಚರ್ಚೆ ಕೂಡ ನಡೀಲಿಲ್ಲ. ಸಮಾಜದಲ್ಲಿ ಯಾವುದೇ ಚರ್ಚೆ ನಡೀಲಿಲ್ಲ. ಯಾವುದಾದರೂ ಧರ್ಮವನ್ನು, ಯಾವುದಾದ್ರೂ ಗ್ರಂಥವನ್ನು ದೂಷಿಸಲಾಗಲಿಲ್ಲ. ಇದಕ್ಕೆ ಇವರು ಕಾರಣ ಅಂತ. ಸೊ ಈ ಆ್ಯಕ್ಟಿವಿಟಿ ನಡೀತಾ ಇದೆ. ಅದನ್ನು ನಾವು ಯಾರಾದರೂ ಇಂತಹ ಪ್ರಚಾರ ನಡೆಸಿದಾಗ ನಮಗೆ ಗೊತ್ತಿರಬೇಕು ಏನು ನಡೀತಾ ಇರೋದು ಅಂತ. MF ಹುಸೇನ್ ಅಂತ ಒಬ್ಬ ಆರ್ಟಿಸ್ಟ್ ಇದ್ದರು ಭಾರತದಲ್ಲಿ. ಅವರ ಕೆಲವು ಆರ್ಟ್ ವರ್ಕ್ಗಳು, ನಮಗೂ ಆಕ್ಷೇಪ ಇದೆ ಅವರ ಕೆಲವು ಆರ್ಟ್ ವರ್ಕ್ಗಳ ಬಗ್ಗೆ, ಆದರೆ ಆಕ್ಷೇಪದ ಮಟ್ಟಿಗೆ ನಿಲ್ಲಲಿಲ್ಲ. ಅದು ಅವರ ಜೀವಕ್ಕೆ ಅಪಾಯ ಬಂತು ಭಾರತದಲ್ಲಿ. ಭಾರತ ಬಿಟ್ಟು ಹೋದರು ಅವರು. MF ಹುಸೇನ್ ಅನ್ನುವ ಒಬ್ಬ ಕಲಾವಿದ, ಪಿಕಾಸೋ ಆಫ್ ಇಂಡಿಯಾ ಅಂತ ಕರೀತಾರೆ ಅವರನ್ನು. ಅಷ್ಟು ದೊಡ್ಡ ಸ್ಥಾನಮಾನ ಅವರಿಗೆ ಕಲೆಯ ಜಗತ್ತಿನಲ್ಲಿ. 2011ರಲ್ಲಿ ಲಂಡನ್ನಲ್ಲಿ ಅವರು ನಿಧನರಾದರು. ಭಾರತಕ್ಕೆ ಬರಲಿಲ್ಲ ಅವರು. ಆಗ
ಅವರ ಪಾರ್ಥಿವ ಶರೀರವನ್ನು ಭಾರತಕ್ಕೆ ತರುವ ವಿಷಯದಲ್ಲಿ ವಿವಾದ ನಡೆಯಿತು. ಒಂದು ದೊಡ್ಡ ಗುಂಪು ಹೇಳಿತ್ತು, ಭಾರತದಲ್ಲಿ ನಾವು ಅವರನ್ನು ದಫನ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ. ಮತ್ತು ಅದನ್ನು ಮಾಡಿದವರು ಮುಸಲ್ಮಾನರಲ್ಲ. MF ಹುಸೇನ್ರನ್ನು ಭಾರತದಲ್ಲಿ ದಫನ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿದವರು ಮುಸಲ್ಮಾನರಲ್ಲ. ನಿಜವಾಗಿ MF ಹುಸೇನ್ ಮಾಡಿದಂತಹ ಕೆಲವು ಅಶ್ಲೀಲ ಚಿತ್ರಗಳನ್ನು ಬೇರೆಯವರು ಖಂಡಿಸಿದ್ದಾರೆ, ಮುಸಲ್ಮಾನರು ಖಂಡಿಸಿದ್ದಾರೆ. ಮುಸಲ್ಮಾನರಿಗೆ ಸಂಬಂಧಿಸಿದ ಚಿತ್ರಗಳಲ್ಲ, ದುರ್ಗಾದೇವಿಯ ಚಿತ್ರ, ಹಾಗೆ ಕೆಲವು ಬೇರೆ ಧರ್ಮಗಳ ಜನರು ಗೌರವಿಸುವಂತಹ ವ್ಯಕ್ತಿತ್ವಗಳಿಗೆ ಸಂಬಂಧಿಸಿದಂತಹ ಅಶ್ಲೀಲ ಚಿತ್ರಗಳನ್ನು ಅವರು ಬಿಡಿಸಿದರು. ಅದನ್ನು ಆಯಾ ಸಮುದಾಯಗಳು ಖಂಡಿಸಿದ್ದು, ಮುಸಲ್ಮಾನರು ಅದರ ಜೊತೆ ಖಂಡಿಸಿದರು. ಆದರೆ ಈ ಧೋರಣೆಯನ್ನು ಮುಸಲ್ಮಾನರು ಅನುಸರಿಸಲಿಲ್ಲ. ಸೊ ಇದನ್ನು ಮತ್ತೆ ನಾನು ಹೇಳ್ತಾ ಇದ್ದೇನೆ, ಈ ಸೆನ್ಸರ್ಶಿಪ್ ಅನ್ನೋದು ಅಥವಾ ಯಾವುದಾದ್ರೂ ಪುಸ್ತಕ ಸಿನಿಮಾಗಳನ್ನು ಬ್ಯಾನ್ ಮಾಡೋದು ಅನ್ನೋದು ಅದು ಒಂದು ಯಾವುದಾದ್ರೂ ಸಮುದಾಯಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ. ನಾವು ಮನಸ್ಸು ಮಾಡಿದರೆ ನಾವು ಯಾವ ಪುಸ್ತಕವನ್ನು ಬ್ಯಾನ್ ಮಾಡಲಿಕ್ಕೆ ಆಗ್ರಹಿಸುವವರಲ್ಲ ಅನ್ನುವ ಇಮೇಜನ್ನು ನಾವು ಸೃಷ್ಟಿ ಮಾಡ್ಬೋದು. ಅದರ ಬಗ್ಗೆ ನಾವು ಆಲೋಚಿಸಬೇಕು. ಇದೇ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಖ್ಯಾತವಾಗಿರುವಂಥ ಫ್ರಾನ್ಸ್ನಲ್ಲಿ ಇದೇ ಚಾರ್ಲಿ ಹೆಬ್ಡೋಗನ ಸಂಬಂಧಿಸಿದ ಕೆಲವು ವಿಷಯಗಳು ನಾನು ಹೇಳಿದೆ. ಚಾರ್ಲಿ ಹೆಬ್ಡೋ ಅನ್ನುವ ಪತ್ರಿಕೆ ಹಿಂದೆ ಹರಾಕಿರಿ ಅನ್ನುವ ಹೆಸರಿನಲ್ಲಿತ್ತು. ಒಬ್ಬ ವಾರ್ ಹೀರೋವನ್ನು ಕ್ರಿಟಿಸೈಸ್ ಮಾಡಿದ್ದಕ್ಕಾಗಿ ಆ ಪತ್ರಿಕೆಯನ್ನು ಬ್ಯಾನ್ ಮಾಡಲಾಗಿತ್ತು ಫ್ರಾನ್ಸ್ನಲ್ಲಿ, ಮತ್ತು ಅದು ಅದರ ನಂತರ ಚಾರ್ಲಿ ಹೆಬ್ಡೋ ಅನ್ನುವ ಹೆಸರಲ್ಲಿ ಬಂದದ್ದು. ಮತ್ತು ಇತ್ತೀಚೆಗಷ್ಟೇ ಕೆಲವು ವರ್ಷಗಳ ಹಿಂದೆ ಆ್ಯಂಟಿಸೆಮೆಟಿಕ್ ಒಂದು ಸ್ಟೇಟ್ಮೆಂಟ್ ಅದರಲ್ಲಿ ಬಂದದ್ದಕ್ಕಾಗಿ ಕೋರ್ಟು ಚಾರ್ಲಿ ಹೆಬ್ಡೋದವರಿಗೆ 90,000 ಯೂರೋ ದಂಡ ವಿಧಿಸಿತು. ಆಗ ಯಾರು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ಬಗ್ಗೆ ಚರ್ಚಿಸಲಿಲ್ಲ. ಸೊ ಇದರ ಹಿಂದೆ ಇರುವಂತಹ ಹಿಪೋಕ್ರಸಿಯನ್ನು ಮತ್ತು ನಮ್ಮ ಅಸಹಾಯಕತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಹತ್ರ ಬಾಯಿ ಇಲ್ಲದೇ ಇರುವುದರಿಂದ, ಮನುಷ್ಯರಿಗೆ ತಲುಪುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೇ ಇರುವುದರಿಂದ ಇಷ್ಟೆಲ್ಲ ಕಾಂಟ್ರಡಿಕ್ಷನ್ಸ್ ಇದ್ದು ನಾವೇ ವಿಲನ್ಗಳಾಗ್ತವೆ. ಸೊ ನಾವು ಅದರ ಬಗ್ಗೆ ಆಲೋಚಿಸಬೇಕು, ಜಗತ್ತಿಗೆ ತಲುಪುವುದು ಹೇಗೆ, ನಮ್ಮ ಅನಿಸಿಕೆಯನ್ನು ಜಗತ್ತಿಗೆ ತಲುಪಿಸುವುದು ಹೇಗೆ ಅಂತ. ಕಳೆದ ವಾರದ ನಮ್ಮ ಚರ್ಚೆಯನ್ನು ಸಂಕ್ಷಿಪ್ತಗೊಳಿಸುವುದಾದರೆ ಅದರ ಮೂಲ ವಿಷಯ, ಒಂದು ಫ್ರಾನ್ಸ್ನಲ್ಲಿ ಒಂದು ಕ್ಲಾಸ್ ರೂಮ್ನಲ್ಲಿ ಒಂದು ಕಾರ್ಟೂನ್ ಪ್ರದರ್ಶಿತವಾಯಿತು. ಒಬ್ಬರು ಶಿಕ್ಷಕರು ಅದನ್ನು ತೋರಿಸಿದರು. ಅದಕ್ಕೆ ಪ್ರತಿಭಟನೆಯಾಗಿ ಒಬ್ಬ ವ್ಯಕ್ತಿ ಕ್ಲಾಸ್ ರೂಮ್ನಲ್ಲಿ ನಡೆದ ಘಟನೆ ಕ್ಯಾಂಪಸ್ನಲ್ಲಿ ಬಂದು ಅವರ ಕೊಲೆ ಮಾಡಿದ, ಮತ್ತು ಆ ಹಂತಕನನ್ನು ಸರ್ಕಾರದ ಪಡೆಗಳು ಕೊಂದು ಹಾಕಿದವು. ಅದರ ನಂತರ ಇಡೀ ಜಗತ್ತಿನಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಮುಸ್ಲಿಮರ ಧೋರಣೆ ಏನು ಅನ್ನೋದು ಚರ್ಚೆಗೆ ಬಂತು. ಕನ್ಕ್ಲೂಷನ್ ಏನು? ಮುಸ್ಲಿಮರು ಇಂಟಾಲರೆಂಟ್, ಮುಸ್ಲಿಂ ಸಮಾಜ ಇಂಟಾಲರೆಂಟ್, ಮತ್ತು ಅವರ ಧರ್ಮವೇ ಹಾಗೆ, ಅದು ಅವರಿಗೆ ಈ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನುವ ಕಲ್ಪನೆ ಅವರಲ್ಲಿಲ್ಲ ಅನ್ನುವ ಅಪಪ್ರಚಾರ ನಡೆಯಿತು. ಈ ಅಪಪ್ರಚಾರದ ಮುಂದೆ ಮುಸಲ್ಮಾನರು ಬಹಳಷ್ಟು ಆವೇಶ, ಆಕ್ರೋಶಗಳನ್ನೆಲ್ಲ ವ್ಯಕ್ತಪಡಿಸಿದರು. ನಿಜವಾಗಿ ಇಸ್ಲಾಂ ಧರ್ಮ ನಮಗೆ ಕಲಿಸುವ ಧೋರಣೆ ಏನಂತ ಹೇಳಿದರೆ, ನಾನು ಅದಕ್ಕೆ ಒಂದು ವಾಕ್ಯವನ್ನು ಹೇಳಿದೆ, ನಾನು ನಿಮಗೆ ಹೇಳಿದೆ, ಬರೆದಿಟ್ಟುಕೊಳ್ಳಿ, ಅದು ಶಾಶ್ವತವಾದ. ನಾವು ಕೇವಲ ಎಮರ್ಜೆನ್ಸಿ ಬಂದಾಗ ಪಾಲಿಸಿಗಳನ್ನು ಇವಾಲ್ವ್ ಮಾಡುವುದಲ್ಲ, ಪರ್ಮನೆಂಟ್ಲಿ ನಮ್ಮ ಬಳಿ ಕೆಲವು ಪಾಲಿಸಿಗಳಿರಬೇಕು. ಆ ಪಾಲಿಸಿ ಏನು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನಾದ್ಯಂತ ಪಾಲಿಸಿದಂತಹ, ಅಲ್ಲಾಹನು ಅವರಿಗೆ ನಿರ್ದೇಶಿಸಿದಂತಹ ಪಾಲಿಸಿ. ಏನದು ಪಾಲಿಸಿ? ಖುದಿಲ್ ಅಫ್, ಕ್ಷಮೆಯ ಧೋರಣೆ ಪಾಲಿಸಿ ಅಂತ. ವಅಮುರ್ ಬಿಲ್ ಉರ್ಫ್, ಒಳಿತನ್ನು ಆದೇಶಿಸಿ ಸಮಾಜಕ್ಕೆ. ಸಮಾಜ ಯಾವ ಸ್ಥಿತಿಯಲ್ಲಿ ಒಳಿತನ್ನು ಆದೇಶಿಸುವ ಕೆಲಸ ಜಾರಿಯಲ್ಲಿ. ಯಾರಾದರೂ ಕೆಡುಕು ಮಾಡಿದಾಗ ಮತ್ತೆ ನಾವು ಎಚ್ಚೆತ್ತು ಹೋಗಿ ಅವರಿಗೆ ಒಳಿತನ್ನು ತಿಳಿಸುವುದಲ್ಲ, ಶಾಶ್ವತವಾಗಿ ನಡೀತಾ ಇರಬೇಕಾದಂಥ ಕೆಲಸ ಇದು. ಅದೇ ರೀತಿ ವಾರಿದ್ ಅನಿಲ್ ಜಾಹಿಲಿನ, ಜಾಹಿಲ್ಗಳು, ಅಜ್ಞಾನಿಗಳು, ಧೂರ್ತರು ಎಲ್ಲ ಸಮಾಜಗಳಲ್ಲಿ ಇರ್ತಾರೆ. ಅವರೊಂದಿಗೆ ಜಟಾಪಟಿಗೆ ಇಳಿಬೇಡಿ, ಅವರೊಂದಿಗೆ ಸಂಘರ್ಷದಲ್ಲಿ ನೀವು ಸಮಯ ವ್ಯರ್ಥಗೊಳಿಸಬೇಡಿ ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ವೈಯಕ್ತಿಕವಾಗಿ ಉದ್ದೇಶಿಸಿ ಕುರಾನ್ನಲ್ಲಿ ಹೇಳಲಾಯಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ದುಃಖಿತರಾಗ್ತಾ ಇದ್ದರು ಜನರ ಧೋರಣೆಗಳನ್ನು ನೋಡಿ. ಅವ್ರ ಹತ್ರ ಹೇಳಲಾಯಿತು, ವೈನ್ ಕಜ್ಜಬೂಕ ಫಕುಲ್ ಲೀ ಅಮಲಿ ವಲಕ್ಕುಮ್ ಅಮಲುಕು, ಲೀ ಅಮಲಿ ವಲಕ್ಕುಮ್ ಅಮಲುಕು. ಜನರು ನಿಮ್ಮನ್ನು ತಿರಸ್ಕರಿಸಿದರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನಿಮ್ಮ ಸಂದೇಶ ನಮಗೆ ಬೇಡ ಅಂತ ಹೇಳಿದರೆ, ನೀವು ಬೇಜಾರು ಮಾಡ್ಕೊಳ್ಬೇಡಿ. ನೀವು ಅವರಿಗೆ ಹೇಳಿ, ನನ್ನ ಕರ್ಮ ನನಗೆ, ನಿಮ್ಮ ಕರ್ಮ ನಿಮಗೆ. ಇಲ್ಲಿ ಕಿರಾತ್ ಓದಿಲ್ಲ ಇದು, ಲಕ್ಕುಮ್ ದೀನುಕುಮ್ ವಲಿಯ ದೀನ, ನನ್ನ ಕರ್ಮ ನನಗೆ, ನಿಮ್ಮ ಕರ್ಮ ನಿಮಗೆ ಅಂತ. ಅಂತುಮ್ ಬರೀಯೂನ ಮಿಮ್ಮ ಅಮಲ್ ವಾನ ಬರೀಯೂಮ್ ಮಿಮ್ಮ ತಾಮಲು. ನೀವೇನು ಮಾಡ್ತಾ ಇದ್ದೀರಿ
ಅದಕ್ಕೆ ನಾನು ಹೊಣೆಗಾರ ಅಲ್ಲ, ಅದೇ ರೀತಿ ನಾನೇನು ಮಾಡ್ತಾ ಇದ್ದೇನೆ ಅದಕ್ಕೆ ನೀವು ಹೊಣೆಗಾರರಲ್ಲ. ಆದ್ದರಿಂದ ನಾವು ಪರಸ್ಪರ ಲಿವ್ ಆ್ಯಂಡ್ ಲೆಟ್ ಲಿವ್ನ ಪಾಲಿಸಿಯಲ್ಲಿ ಬದುಕೋಣ ಅಂತ. ನಾನು ನನ್ನ ಕೆಲಸ ಮಾಡ್ತೇನೆ, ನೀವು ಬೇಕಾದರೆ ಸ್ವೀಕರಿಸಿ, ಇಲ್ಲದಿರ ತಿರಸ್ಕರಿಸಿ. ಈ ಅತಿ ಆವೇಶ ಇದೆಯಲ್ಲ, ನಾವು ಏನನ್ನು ಸತ್ಯ ಅಂತ ನಂಬ್ತೇವೋ ಅದನ್ನು ಎಲ್ಲರೂ ನಂಬಬೇಕು ಅಂತ ಹಠ ಹಿಡಿಯುವುದು, ಅದು ಸಂಘರ್ಷಗಳಿಗೆ ಕಾರಣ ಆಗ್ತದೆ. ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಮ್ಮ ಸಬ್ಜೆಕ್ಟ್ ಅದಲ್ಲ, ಪ್ರವಾದಿ ನಿಂದನೆ ಅಂತ. ಸೊ ಪ್ರವಾದಿ ನಿಂದನೆಯ ವಿಷಯದಲ್ಲಿ ಪ್ರವಾದಿಯ ಧೋರಣೆ ಏನಾಗಿತ್ತು ಅಂತ. ಪ್ರವಾದಿ ನಿಂದನೆ ಪ್ರಥಮ ಬಾರಿ ಚಾರ್ಲಿ ಹೆಬ್ಡೋನಿಂದ ನಡೆದದ. ಪ್ರವಾದಿಯ ಕುರಾನ್ನಲ್ಲಿ ಪ್ರಸ್ತಾಪಿಸಲಾಗಿರುವ ಕೆಲ ಆರೋಪಗಳನ್ನು ಹೇಳ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಹೊರಿಸಲಾದ ಬಹಳ ಗುರುತರವಾದಂಥ ಹೀನವಾದಂಥ ಆರೋಪಗಳು, ಅವುಗಳ ಪ್ರಸ್ತಾಪ ಕುರಾನ್ನಲ್ಲಿದೆ. ಉದಾಹರಣೆಗೆ, ಒಂದು, ಅವರನ್ನು ತಕ್ಫೀರ್ ಮಾಡಲಾಯಿತು, ಇಲ್ಲ ನೀವು ಏನು ಹೇಳಿದ್ರು ನಾವು ತಿರಸ್ಕರಿಸ್ತೇವೆ ಅಂತ. ಮತ್ತು ತಕ್ಜೀಬ್ ಮಾಡಲಾಯಿತು, ಅವರನ್ನು ನೀವು ಸುಳ್ಳು ಹೇಳುವವರು ಅಂತ ಹೇಳಲಾಯಿತು, ನಿಮ್ಮ ಸಂದೇಶ ಸುಳ್ಳು ಅಂತ ಹೇಳಲಾಯಿತು. ಅದೇ ರೀತಿ ಇಸ್ತಿಹಜಾ ಮಾಡಲಾಯಿತು, ಅವರನ್ನು ತಮಾಷೆ ಮಾಡಲಾಯಿತು, ಗೇಲಿ ಮಾಡೋದು, ಮಕ್ಕಳನ್ನು ಅವರ ಹಿಂದೆ ಬಿಟ್ಟು ಗೇಲಿ ಮಾಡ್ತಾಯಿದ್ರು ಅವರನ್ನು. ಮತ್ತು ಈಜಾ ಕೊಡಲಾಯಿತು, ಅವರನ್ನು ಸತಾಯಿಸಲಾಯಿತು, ಫಿಸಿಕಲಿ ಕಿರುಕುಳ ಕೊಡಲಾಯಿತು, ಮಾನಸಿಕವಾಗಿಯೂ ಕಿರುಕುಳ ಕೊಡಲಾಯಿತು. ಮತ್ತು ಅವರ ಮೇಲೆ ಆರೋಪಗಳು, ಒಂದು, ಅವರು ಕಾಹಿನ್ ಅಂತ, ಭವಿಷ್ಯ ನುಡಿಯೋರು, ಸೂತ್ಸೇಯರ್ಸ್ ಅಂತ ಹೇಳ್ತಾರೆ. ಯಾಕಂದರೆ ಲೋಕ ಒಂದು ದಿನ ಅಂತ್ಯಗೊಳ್ಳಲಿಕ್ಕಿದೆ, ನಿಮ್ಮ ವಿಚಾರಣೆ ನಡೀಲಿಕ್ಕಿದೆ, ಒಂದು ಸ್ವರ್ಗ ಇದೆ, ನರಕ, ಇಂತಹ ವಿಷಯಗಳನ್ನ ಅದೆಲ್ಲ ಸೂತ್ಸೇಯಿಂಗ್, ಅದೆಲ್ಲ ಭವಿಷ್ಯವಾಣಿ, ಇವರದ್ದು ಭವಿಷ್ಯವಾಣಿ ಹೇಳುವವರು, ಜ್ಯೋತಿಷಿ ಅಂತ. ಅದೇ ರೀತಿ ಮುಫ್ತಿರ್ ಅಂತ, ಅಂದರೆ ಸುಳ್ಳನ್ನು ಸೃಷ್ಟಿಸುವವರು ಅಂತ. ಇಫ್ತಿರಾ ಮಾಡುವವರು, ಸುಳ್ಳನ್ನು ಸೃಷ್ಟಿಸಿ ಸಮಾಜದ ಮುಂದೆ ಇಡುವವರು ಅಂತ. ಅದೇ ರೀತಿ ಮುಅಲ್ಲಮ್ ಅಂತ, ಪ್ರವಾದಿಯ ಬಿರುದಿಯನು, ಯುಅಲ್ಲಿಮುಹುಮುಲ್ ಕಿತಾಬ್, ಅವರು ಗ್ರಂಥ ಕಲಿಸಲಿಕ್ಕೆ ಬಂದವರು, ಅವರು ಮುಅಲ್ಲಿಮ್. ಅವರಿಗೆ ಇವರು ಮುಶ್ರಿಕೀನ್ಗಳು ಹೇಳ್ತಾ ಇದ್ದದ್ದು, ಅವರ ವಿರೋಧಿಗಳು, ಅವರು ಮುಅಲ್ಲಮ್ ಆಗಿದ್ದಾರೆ ಅಂತ, ಅಂದರೆ ಅವರಿಗೆ ಯಾರೋ ಕಲಿಸ್ತಾರೆ ಅಂತ. ಅದರ ವಿವರಣೆಯಲ್ಲಿ ನಾನು ಹೇಳ್ತೇನೆ. ಯಾರಿಂದಲೂ ಕಲಿತುಕೊಂಡು ಬಂದು ಕೆಲವು ವಿಷಯಗಳನ್ನು ಅವರು ನಮ್ಮ ಮುಂದೆ ತಮ್ಮ ಸಂದೇಶ ಅಂತ, ತಮ್ಮ ದೇವರ ಕಡೆಯಿಂದ ಬಂದ ಸಂದೇಶ ಅಂತ ಹೇಳ್ತಾ ಇದ್ದಾರೆ ಅವರು. ಅದೇ ರೀತಿ ಮಜ್ನೂನ್ ಅಂತ, ಮುಅಲ್ಲಮ್ ಮಾತ್ರ ಅಲ್ಲ, ಮಜ್ನೂನ್, ಹುಚ್ಚ ಇವರು ಅಂತ, ಮಾನಸಿಕ ಅಸ್ವಸ್ಥ ಅಂತ. ಕಜ್ಜಾಬ್ ಅಂತ, ಸಾಮಾನ್ಯ ಸುಳ್ಳು ಹೇಳುವವನು ಕಾಜಿಬ್, ಇದು ಅಸಾಮಾನ್ಯ ಸುಳ್ಳು ಹೇಳುವ ಕಜ್ಜಾಬ್ ಅಂತ. ಅದೇ ರೀತಿ ಸಾಹಿರ್ ಅಂತ, ಮಂತ್ರವಾದಿ ಅಂತ. ಯಾಕಂತ ಹೇಳಿದರೆ ಎಷ್ಟೋ ಮಂದಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ವಿರೋಧಿಸ್ತಾ ಇದ್ರು ಬಹಳ ಉಗ್ರವಾಗಿ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೊತೆ ಕೆಲವು ಕ್ಷಣ ಕುಳಿತು ಅವರೊಡನೆ ಸಂವಾದ, ಮಾತುಕತೆ ನಡೆಸಿದಾಗ ಅವರು ಇವರ ಅಭಿಮಾನಿಗಳಾಗಿ ಮಾರ್ಪಡ್ತಾಯಿದ್ರು. ಎಷ್ಟೋ ಮಂದಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಪ್ರಥಮವಾಗಿ ಭೇಟಿಯಾಗಿ ಕೆಲವು ಸಮಯ ಅವರೊಡನೆ ಕಳೆದು ಅವರ ಅನುಯಾಯಿಗಳಾಗಿ ಮಾರ್ಪಟ್ಟದ್ದು. ಆಗ ಅವರು ಹೇಳಿದ್ರು, ಇವರು ಮೆಸ್ಮರೈಸ್ ಮಾಡ್ತಾರೆ ಜನರನ್ನು ಅಂತ, ಇವರು ಮಂತ್ರವಾದಿ, ಏನೋ ಜಾದೂ ಮಾಡಿ ಮನುಷ್ಯರನ್ನು ವಶೀಕರಿಸ್ತಾರೆ ಇವರು ಅಂತ. ಸಾಹಿರ್ ಅಂತ. ಇನ್ನು ಶಾಯಿರ್ ಅಂತ, ಅವರು ಕವಿ ಅಂತ. ಅವರು ಉದಾಹರಣೆಗೆ ಈ ನಿಮ್ಮ ಮಕ್ಕಾದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಇಳಿಸಿಕೊಡಲಾದಂತಹ ವಾಕ್ಯಗಳು ಅವು ಬಹಳ ಪ್ರಾಸಬದ್ಧವಾಗಿರ್ತದೆ. ಒಂದು ಕೇಳಿ, ಉದಾಹರಣೆಗೆ, ಇನ್ನ ಅಳತೈನ ಕಲ್ ಕೌಸರ್ ಫಸಲ್ಲಿ ಲಿ ರಬ್ಬಿಕ ವನ್ಹರ್ ಇನ್ನ ಶಾನಿಯಕ ಹುವಲ್ ಅಬ್ತರ್. ಇದು ಕಾವ್ಯ ಅಂತ. ಅದು ಕಾಬಾದಲ್ಲಿ ಒಬ್ಬರು ಬರೆದು ಹಾಕಿದ್ರು ಇದನ್ನು. ಅದಕ್ಕೆ ಉತ್ತರ, ಅದು ಹಿಂದಿನ ಸಂಪ್ರದಾಯ. ಅದು ಯಾರಾದರೂ ಒಂದು ಕಾವ್ಯ ಬರೆದರೆ ಅದನ್ನು ಅಲ್ಲಿ ಬರೆದು ಹಾಕೋದು, ನೀವು ಚಾಲೆಂಜ್, ಇದನ್ನು ಪೂರ್ತಿಗೊಳಿಸಿ ನೀವು ಅಂತ. ಸೊ ಎಷ್ಟೋ ದಿನ ಅಲ್ಲಿತ್ತು, ಯಾರೂ ಅದನ್ನು ಪೂರ್ತಿಗೊಳಿಸಿಲ್ಲ. ಕೊನೆಗೆ ಒಬ್ಬ ವ್ಯಕ್ತಿ ಅದನ್ನು ಪೂರ್ತಿಗೊಳಿಸಿದ್ದ. ಹೇಗೆ? ಅವನು ಬರೆದದ್ದು ಮಾಹಾದ ಕೌಲುಲ್ ಬಷರ್ ಅಂತ, ಇದು ಮನುಷ್ಯನ ವಾಣಿ ಅಲ್ಲ. ಅದು ಒಂದು ವೇಳೆ ಅವನು ಬೇರೆ ಏನಾದರೂ ಬರ್ತಿದ್ರೆ ಇದು ದೇವರ ವಾಣಿ ಅಲ್ಲ ಅಂತ ಆಗ್ತಿತ್ತು. ಕೊನೆಗೆ ಅವನು ಬರೆದದ್ದು ಅದು, ಇದು ದೇವರ ವಾಣಿಯೇ ಹೌದು, ಮನುಷ್ಯರ ವಾಣಿ ಅಲ್ಲ ಇದು. ಸೊ ಅದ್ಗಾಸು ಅಹ್ಲಾಮ್ ಅಂತ, ಕುರಾನ್ನ ಬಗ್ಗೆ ಪ್ರತಿಕ್ರಿಯೆ, ಇದೆಲ್ಲ ವಿಚ್ಛಿದ್ರ ಕನಸುಗಳು ಅಂತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇರುವಂಥ ಈ ಪರಲೋಕ, ಬರ್ಜಖ್, ಇಂಥ ವಿಷಯಗಳು, ಇದೆಲ್ಲ ಒಬ್ಬ ಹುಚ್ಚನ ಛಿದ್ರ ಕನಸುಗಳು ಅಂತ. ಇದು ಕುರಾನ್ಗೆ ಅವರು ಕೊಟ್ಟಂತಹ ಪ್ರತಿಕ್ರಿಯೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಅವರು ಅನುಸರಿಸಿದಂತಹ ಧೋರಣೆ. ಕುರಾನ್ನಲ್ಲಿ ಒಂದು ದೊಡ್ಡ ಲಿಸ್ಟ್ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ ಅವರ ಸಮಕಾಲೀನರು ಹೊರಿಸಿದಂತಹ ಆರೋಪಗಳ ಲಿಸ್ಟ್. ನಾನು ಸಂಕ್ಷಿಪ್ತವಾಗಿ ಅದು ಕೇವಲ ಆರೋಪ ಮಾತ್ರ ಅಲ್ಲ, ಅದು ಬೈಗುಳ, ನಿಂದನೆ, ಅಪಮಾನ ಎಲ್ಲವೂ ಅದರಲ್ಲಿ ಬರ್ತದೆ. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಕಾಲು ಅಸಾತೀರುಲ್ ಅವ್ವಲೀನ್, ಎಲ್ಲ ಹಳೆ ಕಾಲದ ಕಥೆಗಳು ಇವಂತ. ಪ್ರವಾದಿಯ ಬೋಧನೆಗಳು, ಕುರಾನ್ ಆಯತೆಗಳಲ್ಲಿ.
ಕಾಲು ಇನ್ನಮ ಅಂತ ಮುಫ್ತರ್, ನೀವು ಮೋಸಗಾರರು ನೀವು ಅಂತ. ಕಾಲು ಮಹಾದ ಇಲ್ಲ ಇಫ್ಕುಂ ಮುಫ್ತರ, ಇದೆಲ್ಲ ಸುಳ್ಳು ಕತೆ ಕಟ್ಟಿಕೊಂಡು ನೀವು ಬರ್ತಾ ಇರೋದು ಅಂತ. ಬಲ್ ಕಾಲು ಅದ್ಗಾಸು ಅಹ್ಲಾಮ್ ಬಲಿಫ್ತರಾಹು ಬಲ್ ಹುವ ಶಾಯರ್, ಇದೆಲ್ಲ ಕೆಟ್ಟ ಕನಸುಗಳು ಇವರು ಹಂಚಿಕೊಳ್ತಾ ಇರೋದು ಸಮಾಜದ ಜೊತೆಗೆ. ಮತ್ತು ಇವರು ಕವಿ ಮತ್ತು ಸುಳ್ಳು ಸೃಷ್ಟಿ ಇವರು ಮಾಡ್ತಾ ಇರೋದಂತ. ಕಾಲಲ್ಲದಿನ ಕಫರು ಇನ್ಹಾದ ಇಲ್ಲ ಇಫ್ಕು ನಿಫ್ತರಾಹು ವ ಆನಹು ಅಲೇಹಿ ಕೌಮುನ್ ಆಕರುನ್, ಇವರು ಸೃಷ್ಟಿಸಿದ ಸುಳ್ಳುಗಳು ಮತ್ತು ಯಾರೋ ಇವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಇದರಲ್ಲಿ ಅಂತ. ಯಾವುದೋ ಮಜೂಸಿ ಆಗಿರ್ಬೋದು, ಯಹೂದಿ ಆಗಿರ್ಬೋದು, ಯಾವುದೋ ರುಹ್ಬಾನ್ಗಳಿದ್ದ ರಾಹಿಬ್ಗಳೆಲ್ಲ ಇರ್ತಿದ್ರು, ಅವರು ಇವರಿಗೆ ಯಾರೋ ಸಹಾಯ ಮಾಡ್ತಾರೆ, ಅದನ್ನು ಇವರು ಬಂದು ಸಮಾಜದಲ್ಲಿ ಕೇಳಿಸ್ತಾ ಇದ್ದಾರೆ ಅಂತ. ಒಕಾಲು ಅಸಾತೀರುಲ್ ಅವ್ವಲೀನ್ ಇಕ್ತತಬಹ ಫಹಿಯ ತಮ್ಲ ಅಲೇಹಿ ಬುಕ್ರತಮ ಅಸೀಲ, ಇವರಿಗೆ ಯಾರೋ ಕೇಳಿಸ್ತಾರೆ ಸಂಜೆ ಮತ್ತು ಇಮ್ಲಾ ಹೇಳ್ತಾರೆ, ಡಿಕ್ಟೇಷನ್, ಯಾರೋ ಇವರಿಗೆ ಹೇಳಿದ್ದನ್ನು ಇವರು ನೋಟ್ ಮಾಡಿಕೊಂಡು ಬಂದು ನಮಗೆ ಹೇಳ್ತಾ ಇರೋದಂತ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನದಲ್ಲಿ ಅವರ ಸಮಕಾಲೀನರು ಅವರ ಮೇಲೆ ಹೊರಿಸಿದಂತಹ ಆರೋಪಗಳು. ಕಾಲಲ್ ಕಾಫಿರೂನ ಇನ್ನ ಹಾದ ಲ ಸಾಹಿರು ಮುಬೀನ್, ಇದು ಸ್ಪಷ್ಟ ಜಾದು ಇದು ಅಂತ ಇವರು ಹೇಳ್ತಾ ಇರುವಂಥದ್ದು. ಆದ್ದರಿಂದ ಜನರು ಇದನ್ನು ಕೇಳಿ ಪ್ರಭಾವಿತರಾಗ್ತಾರೆ ಅಂತ. ಕಾಲಲ್ ಕಾಫಿರೂನ ಹಾದ ಸಾಹಿರುನ್ ಕಜ್ಜಾಬ್, ಇವ ಜಾದುಗಾರ ಮಾತ್ರ ಅಲ್ಲ, ಸುಳ್ಳುಗಾರ, ಮಹಾ ಸುಳ್ಳುಗಾರ. ವಯಕೂಲೂನ ಇನ್ನ ಲ ತಾರಿಕು ಆಲಿಹತಿನ ಲಿ ಶಾಯಿರಿಂ ಮಜ್ನೂನ್, ಶಾಯಿರ್ ಆಯಿತು ಮತ್ತು ಶಾಯಿರುಂ ಮಜ್ನೂನ್ ಆಯಿತು, ಸಾಹಿರ್ ಆಯಿತು. ಒಬ್ಬ ಹುಚ್ಚ ಮಾಂತ್ರಿಕನ ಮಾತು ಕೇಳಿ ನಾವು ನಮ್ಮ ದೇವರುಗಳನ್ನು ಬಿಟ್ಟು ಬಿಡಬೇಕಾ ಅಂತ ಅವ್ರು ಕೇಳ್ತಾರೆ. ನಾವು ಇಷ್ಟು ದೇವರುಗಳ ಭಕ್ತರು, ನಾವು ಆ ದೇವರುಗಳನ್ನು ಇವರ ಮಾತು ಕೇಳಿ ನಾವು ಬಿಟ್ಟು ಬಿಡಬೇಕಾ ಅಂತ. ಮತ್ತು ಅವರ ಮಾತಿನಲ್ಲಿ ಎಷ್ಟು ಟಾಂಟ್ ಇತ್ತು ಅಂತ ನೋಡಿ. ಅವರು ಹೇಳ್ತಾ ಇದ್ರು, ವಕಾಲು ಯಾ ಅಯ್ಯುಹಲ್ಲದಿ ನುಜ್ಜಿಲ ಅಲೈಹಿ ದಿಕ್ರು ಇನ್ನಕಲ ಮಜ್ನೂನ್, ಓ ಗ್ರಂಥ ಇಳಿಸಲ್ಪಟ್ಟವನೇ ಅಂತ ತಮಾಷೆ ಮಾಡೋದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ. ಯಾರ ಮೇಲೆ ಉಪದೇಶ ದೇವರ ಕಡೆಯಿಂದ ಇಳಿಸಲ್ಪಟ್ಟಿದೆಯೋ ಅವನೇ, ಮತ್ತು ಇನ್ನಕಲ ಮಜ್ನೂನ್, ನೀನು ಹುಚ್ಚ ಅಂತ, ನೀನು ಮಾನಸಿಕ ಅಸ್ವಸ್ಥ ಅಂತ. ನೋಡಿ, ಈ ಆರೋಪಗಳನ್ನು ಯಾಕೆ ಪವಿತ್ರ ಕುರಾನ್ನಲ್ಲಿ ಪ್ರಸ್ತಾಪಿಸಲಾಗಿದೆ? ಪವಿತ್ರ ಕುರಾನ್ನಲ್ಲಿ ಅಲ್ಲಲ್ಲಿ ಇದು ಬೇರೆ ಬೇರೆ ಅಧ್ಯಾಯಗಳಿಂದ ನಾನು ಆರಿಸಿದಂಥ ಆರೋಪಗಳು. ಅಂದರೆ ಆರೋಪಗಳ ಸರಣಿ ಎಲ್ಲ ಕಾಲಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಇರ್ತದೆ, ಅದು ನಮಗೆ ತಿಳಿದಿರಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಷ್ಟೆಲ್ಲ ಮೌಜಿಜತ್ಗಳೊಂದಿಗೆ ಹುಟ್ಟಿದವರು, ಅವರು ಕೂಡ ಇದರಿಂದ ಮುಕ್ತರಾಗಿರಲಿಲ್ಲ ಅಂತಾದರೆ ಯಾವುದೇ ಕಾಲದಲ್ಲಿ ಮುಸ್ಲಿಂ ಸಮಾಜ ಇದರಿಂದ ಮುಕ್ತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಕ್ರಿಯೆ ನಡೀತಾನೆ ಇರ್ತದೆ. ಅಮ್ ಯಕೂಲೂನ ಬಿಹಿ ಜಿನ್ನ, ಅಲ್ಲಾಹನು ಕೇಳ್ತಾ ಅವರೇನು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಹುಚ್ಚು ಹಿಡಿದವನು ಅಥವಾ ಪೊಸೆಸ್ಡ್ ಆಗಿರುವವನು, ಜಿನ್ನ ಪ್ರಭಾವದಲ್ಲಿರುವವನು. ಸುಮ್ಮ ತವಲ್ಲವ ಅನ್ಹು ಕಾಲು ಮುಅಲ್ಲಮುನ್ ಮಜ್ನೂನ್, ಸಾಹಿರು ಮಜ್ನೂನ್ ಆಯಿತು, ಮುಅಲ್ಲಮುನ್ ಮಜ್ನೂನ್, ಕಲಿಸಲ್ಪಟ್ಟವನು ಮತ್ತು ಮಾನಸಿಕ ಅಸ್ವಸ್ಥ. ಅಫ್ತರ ಅಲಲ್ಲಾಹಿ ಕದಿಬನ್ ಅಂಬಿಹಿ ಜಿನ್ನ, ಅವರು ಅಲ್ಲಾಹನ ಬಗ್ಗೆ ಸುಳ್ಳು ಹೇಳುವವರು ಮತ್ತು ಜಿನ್ನಿನ ಪ್ರಭಾವದಲ್ಲಿರುವವರು ಅಂತ. ಈ ಆರೋಪಗಳ ಸರಣಿ ಎಷ್ಟು ದೀರ್ಘಕಾಲ ನಡೆಯಿತು ಮತ್ತು ಎಷ್ಟು ಪ್ರಬಲವಾಗಿ ನಡೀತು ಅಂದರೆ ಅಲ್ಲಾಹನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಸಾಂತ್ವನಗೊಳಿಸಬೇಕಾಯಿತು. ಅಲ್ಲಾಹನು ಪ್ರವಾದಿಯವರನ್ನು ಸಾಂತ್ವನಗೊಳಿಸಿದ. ಬೇರೆ ಬೇರೆ ಆಯತಗಳಿವೆ ಇದರ ಬಗ್ಗೆ. ವಲಕದ್ ಇಸ್ತುಹ್ಜಿಯ ಬಿರುಸುಲಿಂ ಮಿನ್ ಕಬ್ಲಿಕ್, ನಿಮಗಿಂತ ಹಿಂದೆಯೂ ಪ್ರವಾದಿಗಳನ್ನು ತಮಾಷೆ ಮಾಡಲಾಗಿದೆ ಅಂತ ಪ್ರವಾದಿಗೆ ತಿಳಿಸಲಾಯಿತು. ನೀವು ಪ್ರಥಮ ಪ್ರವಾದಿ ಅಲ್ಲ, ತಮಾಷೆಗೆ ಗೇಲಿ ಮಾಡಲ್ಪಟ್ಟವ ಪ್ರಥಮ ಪ್ರವಾದಿ ಅಲ್ಲ ನೀವು, ಇದು ಹಿಂದೆಯೂ ಆಗಿದೆ. ಯುಕಜಿಬೂಕ ಫಕದ್ ಕಜ್ಜಬತ್ ರುಸುಲುಂ ಮಿನ್ ಕಬ್ಲಿಕ್, ಅವರು ನಿಮ್ಮನ್ನು ತಿರಸ್ಕರಿಸ್ತಾರೆ ಅಂತಂದರೆ ಹಿಂದೆಯೂ ಪ್ರವಾದಿಗಳನ್ನು ತಿರಸ್ಕರಿಸಲಾಗಿದೆ. ಸೂರ ಯಾಸೀನ್ನಲ್ಲಿ ನಾವು ಓದ್ತೇವೆ, ಯಾ ಹಸ್ರತನ ಅಲಲ್ ಇಬಾದ್ ಮಾ ಯಅತಿಹಿಂ ಮಿನ್ ರಸೂಲಿನ್ ಇಲ್ಲಾ ಕಾನು ಬಿಹಿ ಯಸ್ತಹಜಿಊನ್. ಅಯ್ಯೋ ದುರವಸ್ಥೆ, ದಾಸರ ದುರವಸ್ಥೆ, ಅವರ ವಿಮೋಚನೆಗಾಗಿ, ಅವರಿಗೆ ಸನ್ಮಾರ್ಗ ತೋರಿಸಲಿಕ್ಕಾಗಿ ದೂತರು ಬರ್ತಾರೆ ಮತ್ತು ಆ ಪೈಕಿ ಯಾವ ದೂತರನ್ನು ಅವರು ಗೇಲಿ ಮಾಡದೆ ಬಿಟ್ಟಿಲ್ಲ. ಯಾವ ದೂತರನ್ನು ಎಕ್ಸೆಪ್ಷನೇ ಇಲ್ಲ, ಎಲ್ಲರನ್ನೂ ಗೇಲಿ ಮಾಡಲಾಗಿದೆ. ಫಜಕ್ಕಿರ್, ಈ ಇದರ ನಡುವೆ ಪ್ರವಾದಿಗೆ ಅಲ್ಲಾಹನು ಹೇಳ್ತಾ ಇರೋದು ಫಜಕ್ಕಿರ್ ಫಮಾ ಅಂತ ಬಿ ನೇಮತಿ ರಬ್ಬಿಕ ಬಿ ಕಾಹಿನಿನ್ ವಲಾ ಮಜ್ನೂನ್. ನೋಡಿ, ಒಬ್ಬ ವ್ಯಕ್ತಿಗೆ ನೀನು ಹುಚ್ಚ, ನೀನು ಮಂತ್ರವಾದಿ ಅಂತ ಹೇಳಿ ಎಷ್ಟು ಮಾನಸಿಕವಾಗಿ ಪ್ರಭಾವ ಆಗ್ಬೋದು ಅವರಿಗೆ ಅಲ್ಲಾಹನು ನೀಡ್ತಾ ಇರುವಂತಹ ಸಾಂತ್ವನ. ಫದಕ್ಕಿರ್, ನೀವು ಉಪದೇಶಿಸುವ ಕೆಲಸವನ್ನು ಜಾರಿಯಲ್ಲಿಡಿ.
ಅಲ್ಲಾಹನ ಅನುಗ್ರಹದಿಂದ ನೀವು ಜ್ಯೋತಿಷಿಯೂ ಅಲ್ಲ, ಅಥವಾ ನೀವು ಹುಚ್ಚ ಅಥವಾ ಅಸ್ವಸ್ಥರೂ ಅಲ್ಲ, ನೀವು ಸ್ವಸ್ಥರಾಗಿದ್ದೀರಿ, ಸರಿಯಾದ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದನ್ನು ನೀವು ಮುಂದುವರಿಸಿ ಅಂತ. ವಲಾ ಬಿ ಕೌಲಿ ಕಾಹಿನ್, ಈ ಕುರಾನ್ ಅನ್ನೋದು ಅದು ಜ್ಯೋತಿಷಿಯ ನುಡಿಯಲ್ಲ ಅದು. ಅದರ ನಂತರ ಅವರಿಗೆ ಆಶ್ವಾಸನೆ ಕೊಡಲಾಯಿತು, ಅವರಿಗೂ ಅವರ ಸಮುದಾಯಕ್ಕೂ. ವೈನ್ ತಸ್ಬಿರು ವತತ್ತಕು ಲಾ ಯದುರುಕುಂ ಕೈದುಹುಂ ಶಯ್ಯ. ನೀವು ಒಂದು ವೇಳೆ ಸಹನೆಯನ್ನು, ಸಂಯಮ ತೋರಿದರೆ ಮತ್ತು ಅಲ್ಲಾಹನ ಭಯವನ್ನು ಇಟ್ಟುಕೊಂಡು ಎಚ್ಚರಿಕೆಯಿಂದ ಬದುಕಿದರೆ ಅವರ ಸಂಚುಗಳು, ವಿರೋಧಿಗಳ ಯಾವ ಸಂಚಿನಿಂದ ಕೂಡ ನಿಮಗೆ ಯಾವುದೇ ನಷ್ಟ ಆಗಲಿಕ್ಕಿಲ್ಲ. ಇನ್ನಲ್ಲಾಹ ಬಿಮಾ ಯಅಮಲೂನ ಮುಹೀತ್. ಅವರು ಮಾಡುವ ಎಲ್ಲವನ್ನು ಅಲ್ಲಾಹನು ನೋಡ್ತಾ ಇದ್ದಾನೆ, ಅವರ ಮೇಲೆ ಆವರಿಸಿಕೊಂಡಿದ್ದಾನೆ ಅಲ್ಲಾಹ. ಇನ್ನಲ್ಲದೀನ ಅಜ್ರಮು ಕಾನು ಮಿನಲ್ಲದೀನ ಆಮನು ಯದ್ಹಕೂನ್. ಕುರಾನಲ್ಲಿ 2 ದೃಶ್ಯಗಳು, ಅದರ ಒಂದು ಭಾಗ ಇದು. ಇವತ್ತು ಏನು ನಡೀತಾ ಇದೆ ಅಂತ ಹೇಳಿದರೆ, ವಿಶ್ವಾಸಿಗಳನ್ನು ಕಂಡು ಅಪರಾಧಿಗಳು, ವಿರೋಧಿಗಳು ಅವರು ನಗುತ್ತಾ ಇದ್ದಾರೆ. ಇವರು ಏನು ಮಾಡ್ತಾರೆ, ಇವರು ದೊಡ್ಡ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. ಆದರೆ ಅದೇ ಸೂರ ಮುತಫಿಫೀನ್ನಲ್ಲಿ ಅದರ ಮುಂದೆ ಹೇಳಲಾಗಿದೆ, ಫಲ್ ಯೌಮಲ್ಲದೀನ ಆಮನು ಮಿನಲ್ ಕುಫಾರಿ ಯದ್ಹಕೂನ. ಲೋಕದಲ್ಲಿ ಒಂದು ಹಂತದಲ್ಲಿ ಸತ್ಯದ ಧಿಕ್ಕಾರಿಗಳು ಸತ್ಯದ ಪ್ರತಿಪಾದಕರನ್ನು ನೋಡಿ ನಗ್ತಾರೆ. ಆದರೆ ಕೊನೆಯ ಗತಿ ಏನಾಗ್ತದೆ ಅಂತ ಹೇಳಿದರೆ, ವಿಶ್ವಾಸಿಗಳು ಇವರ ಗತಿ ನೋಡಿ ಅವರು ನಗ್ತಾರೆ. ಆ ಸ್ಥಿತಿ ಬರಲಿಕ್ಕಿದೆ ಅಂತ. ಇದು ಬಹಳ ಪ್ರತಿಕೂಲವಾದಂತಹ ಸನ್ನಿವೇಶದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಮತ್ತು ಅವರ ಅನುಯಾಯಿಗಳಿಗೆ ಅಲ್ಲಾಹನು ಕೊಟ್ಟಂತಹ ಆಶ್ವಾಸನೆ. ಮತ್ತು ಇವೆಲ್ಲ ಕೇವಲ ಮಕ್ಕಾದ ವಾಕ್ಯಗಳಲ್ಲ, ಮಕ್ಕಾದಲ್ಲಿ ಅವತೀರ್ಣಗೊಂಡಂಥ ವಾಕ್ಯಗಳಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ವಿರುದ್ಧ, ಕುರಾನಿನ ವಿರುದ್ಧ ಅಪಪ್ರಚಾರ, ಅವರ ವಿರುದ್ಧ ಅಭಿಯಾನ ಅದು ಮದೀನಾದಲ್ಲೂ ಮುಂದುವರೆದಿತ್ತು. ಕೊನೆಯವರೆಗೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರತಿಕೂಲ ವಾತಾವರಣವನ್ನು ಎದುರಿಸ್ತಾ ಬಂದಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅಲ್ಲಾಹನು ಹೇಳಿದ್ದು, ಹಿಂದಿನ ಪ್ರವಾದಿಗಳು ಏನು ಮಾಡ್ತಾಯಿದ್ರು ಅಂತ. ಹೀಗೆ ಅವರ ಮೇಲೆ ಪ್ರತಿಕೂಲ ಪ್ರಚಾರ ಅವರ ವಿರುದ್ಧ ನಡೆದಾಗ ಅವರ ಹೇಳಿಕೆ ಏನು, ಹಿಂದಿನ ಪ್ರವಾದಿಗಳ ಹೇಳಿಕೆ, ವಲ ನಸ್ಬಿರನ್ನ ಅಲಾಮ ಆದೈತುಮೂನ. ನೀವು ನಮಗೆ ಎಷ್ಟು ಕಿರುಕುಳ ಕೊಟ್ಟರು ನಾವು ಸಹನೆ ವಹಿಸ್ತೇವೆ ಅಂತ, ನಿಮ್ಮ ಧೋರಣೆಯನ್ನು ನಾವು ಪಾಲಿಸುವುದಿಲ್ಲ ಅಂತ. ಅಲ್ಲಾಹನು ಹೇಳ್ತಾನೆ, ಕದ್ ನಾಲಮು ಇನ್ನಹು ಲಯಹಜುನ್ಕ ಅಲ್ಲದೀನ ಯಖೂಲೂನ್. ಜನರು ಹೇಳುವ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂಕಟ ಆಗ್ತದೆ ಅನ್ನೋದು ನಮಗೆ ಗೊತ್ತಿದೆ ಅಂತ. ಆದರೆ ನೀವೇನು ಮಾಡಬೇಕು, ಫಸ್ದ ಬಿಮಾ ತುಮರ್. ನಿಮಗೆ ಏನನ್ನು ಆದೇಶಿಸಲಾಗಿದೆಯೋ ಅದನ್ನು ಮಾಡಿ, ಸಮಾಜದಲ್ಲಿ ಘೋಷಿಸಿ. ಯಾವ ಸತ್ಯವನ್ನು ಘೋಷಿಸಲಿಕ್ಕೆ ನಿಮ್ಮನ್ನು ನಿಯುಕ್ತಗೊಳಿಸಲಾಗಿದೆಯೋ ಆ ಸತ್ಯವನ್ನು ಸಮಾಜದಲ್ಲಿ ನೀವು ಘೋಷಿಸಿ. ಆರದ ಅನಿಲ್ ಮುಷ್ರಿಕೀನ್. ಈ ಜಗಳಕ್ಕೆ ಬರುವ ಈ ಮುಷ್ರಿಕ್ಗಳಿದ್ದಾರಲ್ಲ, ಅವರೊಂದಿಗೆ ನೀವು ಜಗಳಕ್ಕೆ ಇಳಿಬೇಡಿ, ಅವರನ್ನು ಅವಾಯ್ಡ್ ಮಾಡಿ. ಇನ್ನು ಕಫೈನಾಕಲ್ ಮುಸ್ತಹಜೀನ್. ತಮಾಷೆ ಮಾಡುವವರನ್ನು ನೋಡಿಕೊಳ್ಳಿಕ್ಕೆ ನಾವು ಸಾಕು, ಅವರನ್ನು ನಾವು ನೋಡಿಕೊಳ್ತೇವೆ, ನೀವು ಅವರನ್ನು ನೋಡಿಕೊಳ್ಳಿಕ್ಕೆ ಹೋಗಬೇಡಿ, ನೀವು ಅವರ ಜೊತೆ ವ್ಯವಹರಿಸಬೇಡಿ. ಮತ್ತು ಪವಿತ್ರ ಕುರಾನ್ನ ಜನರಲ್ ಕೆಲವು ನೀತಿಗಳಿವೆ. ಇದ್ಫಾ ಬಿಲ್ಲತಿ ಹಿ ಅಹ್ಸನ್. ಕೆಡುಕನ್ನು ಒಳಿತಿನಿಂದ ಎದುರಿಸಿ ಅಂತ. ಇದು ನಮ್ಮ ಪರ್ಮನೆಂಟ್ ಪಾಲಿಸಿ. ಯಾರಾದರೂ ಕಾರ್ಟೂನ್ ಮಾಡಿದಾಗೆ ಮಾತ್ರ ಅಲ್ಲ, ಇದು ನಿತ್ಯ ನಾವು ನೆನಪಿಸಿಕೊಳ್ಳಬೇಕಾದಂತಹ, ನಮ್ಮ ಅಲ್ಲಲ್ಲಿ ಗೋಡೆಗಳಲ್ಲಿ ಬರೆದಿಡಬೇಕಾದಂತಹ ಪಾಲಿಸಿ ಇದು. ಇದ್ಫಾ ಬಿಲ್ಲತಿ ಹಿ ಅಹ್ಸನ್. ಕೆಡುಕು ಯಾವಾಗಲೂ ಇರ್ತದೆ ಸಮಾಜದಲ್ಲಿ. ಏನು ಮಾಡಬೇಕು, ಕೆಡುಕನ್ನು ಒಳಿತಿನಿಂದ ಎದುರಿಸಿ ಅಂತ. ಇದ್ಫಾ ಬಿಲ್ಲತಿ ಹಿಯ ಅಹ್ಸನು ಸಯ್ಯ. ಕೆಡುಕನ್ನು ಒಳಿತಿನಿಂದ ನೀವು ಎದುರಿಸಿ. ನಹನು ಆಲಮು ಬಿಮಾ ಯಸಿಫುನ್. ಜನರು ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅದು ನಮಗೆ ಗೊತ್ತಿದೆ. ಫಸ್ಬಿರ್ ಅಲಾಮ ಯಖೂಲೂನ್. ಜನರು ಏನು ಹೇಳ್ತಾರೆ ಅದರ ಬಗ್ಗೆ ನೀವು ಸಂಯಮ ವಹಿಸಿ. ಬೋರ್ ಆಗ್ತದೆ, ಆದರೆ ಇದುವೇ ನಮಗಿರುವಂಥ ಆಯ್ಕೆ, ಇದುವೇ ನಮ್ಮ ಮುಂದೆ ಇರುವ ಆಯ್ಕೆ. ಎಷ್ಟು ಪ್ರಚೋದನೆ ನಡೆದರೂ ಕೂಡ ನಾವು ಸಂಯಮವನ್ನು ಪಾಲಿಸಬೇಕು, ಅದರಲ್ಲಿ ಚಾಯ್ಸ್ ಇಲ್ಲ. ವಸ್ಬಿರ್ ಅಲಾಮ ಯಖೂಲೂನ್ ವಹಜುರ್ಹುಂ ಹಜ್ರನ್ ಜಮೀಲ. ಜನರು ಏನೆಲ್ಲ ಹೇಳ್ತಾ ಇರ್ತಾರೆ, ಆದರೆ ಅವರೊಂದಿಗೆ ನೀವು ಅವರ ವಿಷಯದಲ್ಲಿ ನೀವು ಸಹನೆ ವಹಿಸಿ. ಮತ್ತು ವಹಜುರ್ಹುಂ ಹಜ್ರನ್ ಜಮೀಲ ಅಂದರೆ ಬಹಳ ಒಳ್ಳೆಯ ರೀತಿಯಲ್ಲಿ ಅವರಿಂದ ದೂರ ಆಗಿ ಅಂತ. ಘರ್ಷಣೆಯ ಸಂದರ್ಭ ಬಂದಾಗ ಬಹಳ ಉತ್ತಮ ರೀತಿಯಲ್ಲಿ ಅವರಿಂದ ನೀವು ದೂರವಾಗಿ ಅಂತ. ಈ ಆಯತ್ನ ಹಿನ್ನೆಲೆಯಲ್ಲಿ ಅನೇಕ ವ್ಯಾಖ್ಯಾನಕಾರರು ಅದನ್ನು ವಿವರಿಸ್ತಾರೆ. ಏನು ಅದರ ನಮ್ಮ
ಯಾಕಂದರೆ ಈ ಸಂದರ್ಭಗಳು ಎಲ್ಲ ಕಾಲಗಳಲ್ಲೂ ಬಂದಿವೆ. ಅಲ್ಲಮ್ಮ ಇಬ್ನು ತೈಮಿಯಾ ರಹಮಹುಲ್ಲಾ ಅವರು ಹೇಳಿದ್ರು, ಲಾ ಬುದ್ಧ ಮಿನ್ ಹಾದಿಹಿ ಸಲಾಸ. ಈ 3 ವಿಷಯಗಳು ನಮ್ಮ ಶಾಶ್ವತ ಅಸ್ತ್ರಗಳು. ಇದಿಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ. ಅದು ಅನಿವಾರ್ಯ. ಅದು ಈ 3 ಅಂತ. ಯಾವುದು 3? ಅಲ್ಲಿ ಇಲ್ಮ್, ಜ್ಞಾನ, ಮತ್ತು ರಿಫ್ಕ್, ಸೌಮ್ಯತೆ, ಮೃದುವಾದ ನಿಲುವು, ಮತ್ತು ಅಸ್ಸಬರ್, ಸಹನೆ. ಈ 3 ಗುಣಗಳು ಈ ಅಮ್ರ್ ಬಿಲ್ ಮಾರೂಫ್ ಮತ್ತು ನಹಿ ಅನಿಲ್ ಮುನ್ಕರ್ನ ಕೆಲಸದಲ್ಲಿ ಅನಿವಾರ್ಯ. ಅಲ್ಲಿ ಇಲ್ಮು ಕಬಲಲ್ ಅಮ್ರ್ ವನ್ ನಹಿ. ಇಲ್ಮು ಯಾಕೆ ಬೇಕು? ಏನನ್ನು ಆದೇಶಿಸಬೇಕು, ಏನನ್ನು ನಿಷೇಧಿಸಬೇಕಂತ ಗೊತ್ತಿರಬೇಕು. ಆ ಕೆಲಸ ಮಾಡುವ ಮುಂಚೆ ಇಲ್ಮು ಬೇಕು ಮನುಷ್ಯನಿಗೆ. ಇಲ್ಲದಿದ್ದರೆ ಅವನು ಕೆಲವೊಮ್ಮೆ ಕೆಡುಕನ್ನು ಒಳಿತು ಅಂತ ಆದೇಶಿಸುವ ಸಾಧ್ಯತೆ ಇದೆ. ನಮ್ಮ ಸಮಾಜದಲ್ಲಿ ಅದು ನಡೀತದೆ. ಎಷ್ಟೋ ಕೆಡುಕುಗಳನ್ನು ಒಳಿತಿನ ಹೆಸರಿನಲ್ಲಿ ಪ್ರಮೋಟ್ ಮಾಡಲಾಗ್ತದೆ. ಆದ್ದರಿಂದ ಅಮ್ರ್ ಬಿಲ್ ಮಾರೂಫ್ ಮತ್ತು ನಹಿ ಅನಿಲ್ ಮುನ್ಕರ್ನ ಕೆಲಸಕ್ಕೆ ಇಳಿಯುವ ಮುಂಚೆ ಮನುಷ್ಯನಿಗೆ ಇಲ್ಮು ಬೇಕು. ಇನ್ನು ರಿಫ್ಕ್ ಯಾವಾಗ ಬೇಕು? ಇಂದವು ಈ ಅಮ್ರ್ ಬಿಲ್ ಮಾರೂಫ್ ಮತ್ತು ನಹಿ ಅನಿಲ್ ಮುನ್ಕರ್ನ ಕೆಲಸ ಮಾಡ್ತಾ ಇರುವಾಗ ನಿಮ್ಮಲ್ಲಿ ಮೃದುತ್ವ ಬೇಕು, ಸೌಮ್ಯತೆ ಬೇಕು. ಮತ್ತು ಸಬರ್ ಯಾವಾಗ? ಆ ಕೆಲಸ ಮಾಡಿದ ನಂತರ ಅದರ ಕಾನ್ಸಿಕ್ವೆನ್ಸಸ್ಸನ್ನು ಎದುರಿಸಲಿಕ್ಕೆ, ಅದರ ಪರಿಣಾಮಗಳನ್ನು ಎದುರಿಸಲಿಕ್ಕೆ ನಿಮಗೆ ಸಬರ್ ಬೇಕು. ಸಾಮಾನ್ಯವಾಗಿ ನಮ್ಮಲ್ಲಿ ಧಾರ್ಮಿಕ ಆವೇಶ ಉಕ್ಕುವುದು ಯಾವಾಗ? ಅದರ ಪ್ರದರ್ಶನ ಒಂದು ಆಕ್ರೋಶದ ರೂಪದಲ್ಲಿ, ನಮ್ಮ ಧರ್ಮ ಅಪಾಯದಲ್ಲಿದೆ ಅಂತ, ಮತ್ತು ಆಕ್ರಮಣದ ರೂಪದಲ್ಲಿ ನಾವು ಇನ್ನೊಬ್ಬರ ಮೇಲೆ ಆಕ್ರಮಣಕ್ಕೆ ಹೊರಡುದು, ಯಾಕೆ ನಮ್ಮ ಧರ್ಮ ಅಪಾಯದಲ್ಲಿದೆ ಅಂತ. ಅಥವಾ ಆರ್ಭಟಕ್ಕೆ ಇಳಿಯುವುದು, ಬೊಬ್ಬೆ ಹಾಕುವ ಮೂಲಕ ನಾವು ನಮ್ಮ ಧಾರ್ಮಿಕತೆಯನ್ನು ಪ್ರದರ್ಶಿಸ್ತೇವೆ. ನಿಜವಾಗಿ ಇದು ಯಾವುದು ಕೂಡ ಧಾರ್ಮಿಕತೆಯ ಲಕ್ಷಣ ಅಲ್ಲ. ಇವೆಲ್ಲ ಅನಾಗರಿಕತೆಯ ಲಕ್ಷಣಗಳು. ನೀವು ಇಡೀ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ತೆಗೆದು ನೋಡಿ. ಲಖದ್ ಕಾನ ಲಕುಮ್ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ ಅಂತ. ನೀವು ಪ್ರವಾದಿ ಇರುವುದು ನಿಮಗೆ ಆವೇಶ ಕೊಡಲಿಕ್ಕೆ ಅಲ್ಲಲ್ಲ, ಎಲ್ಲ ವಿಷಯದಲ್ಲಿ ಆದರ್ಶ ಪ್ರವಾದಿಯಲ್ಲಿರುತ್ತೆ. ಸೊ ಏನಾದರೂ ಅನಾಹುತ ನಡೆದಾಗ, ಏನಾದರೂ ಪ್ರಚೋದನೆ ನಡೆದಾಗ ಏನು ಮಾಡಬೇಕು? ನೀವು ಪ್ರವಾದಿಯನ್ನು ಪ್ರೀತಿಸುವವರಾಗಿದ್ದರೆ ಪ್ರವಾದಿ ಏನು ಮಾಡಿದ್ರು ಅಂತ ನೋಡಿ ಆ ಧೋರಣೆಯನ್ನು ನೀವು ಅನುಸರಿಸಿ. ಪ್ರವಾದಿ ನಮಗೆ ಆದೇಶಿಸಿದ್ದೇನು? ಧರ್ಮದ ವಿಷಯದಲ್ಲಿ ಆವೇಶ ಭರಿತರಾಗಿ ರಂಗಕ್ಕಿಳಿಯಿರಿ ಅಂತ. ಅದು ಪ್ರವಾದಿ ಆದೇಶ ಅಲ್ಲ. ಮೌನವಾಗಿ ಸತ್ಯವನ್ನು ಪ್ರಮೋಟ್ ಮಾಡುವ ಕೆಲಸ ಮಾಡಿ, ಒಳಿತನ್ನು ಪ್ರಮೋಟ್ ಮಾಡುವ ಕೆಲಸ ಮಾಡಿ, ಇದು ಪ್ರವಾದಿ ಆದೇಶ. ಇನ್ನು ಕುರಾನಲ್ಲಿ ನಮಗೆ ಹೇಳಿದ್ದು, ಕೂನು ಕವ್ವಾಮೀನ ಲಿಲ್ಲಾಹಿ ಶುಹದಾ ಬಿಲ್ ಕಿಸ್ತ್. ಅಲ್ಲಾಹನಿಗಾಗಿ ಸ್ಥಿರವಾಗಿ ನಿಲ್ಲುವವರಾಗಿ ನೀವು ಮತ್ತು ಸತ್ಯದ ನ್ಯಾಯದ ಸಾಕ್ಷಿಗಳಾಗಿ ನೀವು. ವಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಾಯ್ದಿಲು. ಒಂದು ವೇಳೆ ಒಂದು ಜನಾಂಗದ ಬಗ್ಗೆ ನಿಮಗೆ ಭಿನ್ನಮತ ಇದ್ದರೆ, ಕೆಲವೊಮ್ಮೆ ದ್ವೇಷ ಇದ್ದರೆ ಕೂಡ ಅನ್ಯಾಯಕ್ಕೆ ನೀವು ಇಳಿಬಾರ್ದು. ಅನ್ಯಾಯಕ್ಕೆ ಅನುಮತಿ ಕೊಡುವುದಿಲ್ಲ. ಅವರು ನಮ್ಮ ಶತ್ರುಗಳು, ಆದ್ದರಿಂದ ನಾವು ಅನ್ಯಾಯ ಮಾಡ್ತೇವೆ, ಇಲ್ಲ, ಅನುಮತಿ ಇಲ್ಲ. ಅನ್ಯಾಯ ಮಾಡಲಿಕ್ಕೆ, ಶತ್ರುಗಳಿಗೆ ಕೂಡ ಅನ್ಯಾಯ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಕುರಾನಲ್ಲಿ ಹೇಳ್ತಾರೆ, ಏದಿಲು, ನ್ಯಾಯ ಪಾಲಿಸಿ, ಹುವ ಅಕ್ರಬು ಲಿತ್ತಕ್ವಾ. ದೇವಭಕ್ತಿಗೆ ಹತ್ತಿರವಾದ ನಿಲುವೇನು? ಅದಿಲ್ ಮಾಡೋದು, ನ್ಯಾಯ ಪಾಲಿಸಿ. ಯಾರೊಂದು ಯಾವ ಜಾತಿಯ ಯಾವ ಧರ್ಮದವನಾಗಲಿ, ಎಷ್ಟು ಶತ್ರು ಕೂಡ ಆಗಲಿ, ನ್ಯಾಯೋಚಿತವಾದಂತಹ ಧೋರಣೆಯನ್ನು ನಾವು ಪಾಲಿಸಬೇಕು. ಮತ್ತು ಒಳ್ಳೆಯ ಸತ್ಯವಿಶ್ವಾಸಿಯ ಗುಣ ಏನು? ಸತ್ಯವಿಶ್ವಾಸಿಯ ಗುಣ ಏನಂತಂದ್ರೆ, ಏನಾದರೂ ಕಾರ್ಟೂನ್ ಪ್ರಕಟ ಆದ ಕೂಡಲೇ ಹೋಗಿ ಬೀದಿಯಲ್ಲಿ ನಿಲ್ಲುವುದು, ಇದು ಸತ್ಯವಿಶ್ವಾಸಿಯ ಗುಣ. ಅಥವಾ ಬೇರೆ ಏನಾದರೂ ಗುಣಗಳಿವೆ. ಕುರಾನ್ನಲ್ಲಿ ಅನೇಕ ಗುಣಗಳನ್ನು ಎಣಿಸಲಾಗಿದೆ. ಸತ್ಯವಿಶ್ವಾಸಿಗಳಲ್ಲಿ ಇರಬೇಕಾದಂತಹ ಆದರ್ಶ ಗುಣಗಳು ಏನು? ವಲ್ ಕಾದಿಮೀನ್ ಅಲ್ ಗೈದ್. ಅವರು ಕೋಪ ಬಂದಾಗ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾರೆ, ಇದು ಸತ್ಯವಿಶ್ವಾಸಿಯ ಗುಣ. ಆವೇಶ ಬಂದಾಗ ಆವೇಶವನ್ನು ನಿಯಂತ್ರಿಸ್ತಾರೆ. ವಲ್ ಆಫೀನ ಅನಿನ್ ನಾಸ್. ಮತ್ತು ಅವರು ಜನರನ್ನು ಕ್ಷಮಿಸ್ತಾರೆ. ಈ ಕ್ಷಮೆ ಅನ್ನೋದು ಯೇಸು ಕ್ರಿಸ್ತರಿಗೆ ಮಾತ್ರ ಸೀಮಿತವಾದಂಥ ಧೋರಣೆ ಅಲ್ಲ, ಇದು ಪ್ರವಾದಿಯ ಧೋರಣೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಧೋರಣೆ. ನಾವು ಯಾವುದನ್ನು ಎಂಫಸೈಸ್ ಮಾಡ್ತೇವೆ, ಯಾವುದನ್ನು ಹೈಲೈಟ್ ಮಾಡ್ತೇವೆ, ಅದು ಬೇರೆ ವಿಷಯ. ನಮ್ಮ ಮನೆಗಳ ಸ್ಟಿಕ್ಕರ್ಗಳಲ್ಲಿ ಇದು ಕಾಣೋದಿಲ್ಲ, ಕ್ಷಮಿಸಿ ಅಂತ. ಕ್ಷಮಿಸುವಂಥದ್ದು ನಿಜವಾಗಿ ಇದುವೇ ಧರ್ಮದ ಧೋರಣೆ, ಕ್ಷಮೆ. ಅಲ್ಲಾಹು ಯುಹಿಬ್ಬುಲ್ ಮುಹ್ಸಿನೀನ್. ಅಲ್ಲಾಹು ಎಹ್ಸಾನ್ ಮಾಡುವವರನ್ನು ಮೆಚ್ಚುತ್ತಾನೆ. ಎಹ್ಸಾನ್ ಅಂದರೆ ಎಂಥದ್ದು? ಎಹ್ಸಾನ್ ಅಂದರೆ ನನ್ನ ಕೆಲವು ಕರ್ತವ್ಯಗಳಿವೆ, ಆ ಕರ್ತವ್ಯಗಳಿಗಿಂತ ಹೆಚ್ಚಿನದನ್ನು ಮಾಡುವುದು ಎಹ್ಸಾನ್. ಅದೇ ರೀತಿ ನನ್ನ ಕೆಲವು ಹಕ್ಕುಗಳಿವೆ,
ಆ ಹಕ್ಕುಗಳಿಗಿಂತ ಕಡಿಮೆಯಲ್ಲಿ ನಾನು ತೃಪ್ತಿ ಪಡೋದು ಅದು ಎಹ್ಸಾನ್. ನನ್ನ ಎಲ್ಲ ಹಕ್ಕುಗಳು ಪೂರ್ಣವಾಗಿ ನನಗೆ ಸಿಗಬೇಕು ಅನ್ನೋದು ಎಹ್ಸಾನ್ ಅಲ್ಲ. ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಬಾಕಿ ಆಯಿತು ಪರವಾಗಿಲ್ಲ ಅಂತ ಬಿಟ್ಟು ಬಿಡುವುದು, ಅದು ಎಹ್ಸಾನ್. ಹಾಗೆ ಇನ್ನೊಬ್ಬನ ಹಕ್ಕು ಇದೆ ಇಂತಿಷ್ಟು, ಅದನ್ನು ಪಾವತಿಸುವಾಗ ಅವನ ಹಕ್ಕಿಗಿಂತ ಹೆಚ್ಚನ್ನು ಕೊಡುವುದು ಅವನಿಗೆ. ಇನ್ನು ಇನ್ನೊಬ್ಬನ ಕರ್ತವ್ಯದ ವಿಷಯ ಬಂದಾಗ ಅವನ ಕರ್ತವ್ಯಕ್ಕಿಂತ ಕಡಿಮೆಯಲ್ಲಿ ನಾವು ತೃಪ್ತರಾಗುವುದು, ಇದಕ್ಕೆ ಎಹ್ಸಾನ್ ಅಂತ ಹೇಳಿ. ಇದು ಮುಸಲ್ಮಾನನಿಗೆ ರೆಕಮೆಂಡ್ ಮಾಡಲಾಗಿರುವಂತಹ ಧೋರಣೆ, ಪಾಲಿಸಿ. ಇದು ಎಹ್ಸಾನ್ ಕೇವಲ ಸತ್ಯ ಇದು ಮಾತ್ರ ಅಲ್ಲ, ನಿಮ್ಮ ಕರ್ತವ್ಯಕ್ಕಿಂತ ಹೆಚ್ಚಿನದನ್ನು ಮಾಡಬೇಕು ಅನ್ನುವ ಇದನ್ನು ಹದೀಸ್ ಜಿಬ್ರೀಲ್ನಲ್ಲಿ ಕೂಡ ಅದನ್ನು ಒತ್ತಿ ಹೇಳಲಾಗಿದೆ. ಅದರ ನಂತರ ಮತ್ತೆ ಎಂಫಸೈಸ್ ಮಾಡಲಿಕ್ಕೆ ವಯದ್ರೂನ ಬಿಲ್ ಹಸನತಿ ಸಯ್ಯ, ಸತ್ಯವಿಶ್ವಾಸಿಯ ಗುಣ ಏನು? ಕೆಡುಕನ್ನು ಅವನು ಯಾವಾಗಲೂ ಒಳಿತಿನಿಂದ ಎದುರಿಸ್ತಾನೆ ಅವನು. ಇನ್ನು ನಿರ್ದಿಷ್ಟವಾಗಿ ಒಂದು ಸಿಟುವೇಶನ್ನ ಬಗ್ಗೆ, ವೈದ ಸಮಯತುಂ ಆಯಾತಿಲ್ಲಾಹಿ ಯುಕ್ಫರು ಬಿಹ ವಯುಸ್ತಹಜವು ಬಿಹ ಫಲ ತಕ್ಕುವುದು ಮಹಾ. ಯಾರಾದರೂ ಒಂದು ಮಜ್ಲಿಸ್ನಲ್ಲಿ ಅಲ್ಲಾಹನ ಆಯತ್ಗಳನ್ನು ತಮಾಷೆ ಮಾಡ್ತಾರೆ ಮತ್ತು ಅದನ್ನು ತೀರಾ ತುಚ್ಛವಾಗಿ ಧಿಕ್ಕರಿಸ್ತಾರೆ ಅಂತಾದರೆ ನೀವೇನು ಮಾಡಬೇಕು? ನೀವು ರಟ್ಟೆ ಮೇಲೇರಿಸಿ ಜಗಳಕ್ಕೆ ಇಳಿಯುವುದಲ್ಲ, ನೀವು ಫಲ ತಕ್ಕುವುದು ಮಹಮ್, ಅವರ ಜೊತೆ ನೀವು ಕೂರಬೇಡಿ. ನಿಮಗೆ ಸಹಿಸಲಿಕ್ಕೆ ಆಗೋದಿಲ್ಲಲ್ವ, ನೀವು ಅಲ್ಲಿಂದ ಎದ್ದು ಬನ್ನಿ. ಹತ್ತ ಯಕೂದು ಫಿ ಹದೀಸಿನ್ ಗೈರಿ, ಶಾಶ್ವತವಾಗಿ ಅವರನ್ನು ಬಹಿಷ್ಕರಿಸಬೇಡಿ. ಯಾರಾದರೂ ಪ್ರವಾದಿಯನ್ನು ತಮಾಷೆ ಮಾಡ್ತಾರೆ, ಕುರಾನನ್ನು ತಮಾಷೆ ಮಾಡ್ತಾರೆ ಅಂತಾದರೆ ಅವರನ್ನು ಶಾಶ್ವತವಾಗಿ ಬಹಿಷ್ಕರಿಸಬೇಕಾದದ್ದಲ್ಲ, ತಾತ್ಕಾಲಿಕವಾಗಿ ಅವರು ಈ ಕೆಲಸದಲ್ಲಿ ನಿರತರಾಗಿರುವಾಗ ನೀವು ಅಲ್ಲಿಂದ ಎದ್ದು ಬನ್ನಿ. ಯಾಕಂತ ಹೇಳಿದರೆ ನಮಗೆ ಅದು ಸಹಿಸಲಿಕ್ಕೆ ಆಗೋದಿಲ್ಲ, ನಮ್ಮ BP ಏರ್ತದೆ ಅಂತ, BP-ಯನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕಾಗಿ ಅಂತಹ ಸಂದರ್ಭಗಳಲ್ಲಿ ಒಂದೋ ನೀವು ಅಷ್ಟು ಸಹನಶೀಲರಾಗಿ ಬರಬೇಕು, ಇಲ್ಲ ನಿಮಗೆ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾದರೆ ಅಲ್ಲಿ ಜಗಳಕ್ಕೆ ಇಳಿಯೋ ಬದಲು ಅಲ್ಲಿಂದ ನೀವು ಎದ್ದು ಬನ್ನಿ ಅಂತ. ಎಷ್ಟರವರೆಗೆ? ಅವರು ಬೇರೆ ಕೆಲಸಗಳಲ್ಲಿ ನಿರತರಾಗುವ ತನಕ, ಅಷ್ಟರ ತನಕ ಅವರಿಂದ ದೂರ ಇರಿ ಅಂತ. ಇನ್ನು ನೀವು ಅಲ್ಲೇ ಇದ್ದು ಬಿಟ್ಟರೆ ಇನ್ನಕ್ಕೂ ಇದಂ ಮಿಥ್ಲಹುಂ, ನೀವು ಅವರಂತಾಗ್ಬಿಡ್ತೀರಿ. ಮತ್ತೆ ಅಂತಹ ಮಜ್ಲಿಸ್ಗಳಲ್ಲಿ ಮುಂದುವರಿಬೇಡಿ, ಅದರಿಂದ ಎದ್ದು ಬನ್ನಿ ಅಂತ. ವೈದ ರಾಯಿತಲ್ಲದೀನ ಯಕೂದೂನ ಫಿ ಆಯಾತಿನ ಫಾರಿದಾನ್, ಯಾರಾದರೂ ನಮ್ಮ ಆಯತ್ಗಳ ಬಗ್ಗೆ ತಮಾಷೆ ಮಾಡ್ತಾರೆ ಅಂತ ನೀವು ಕಂಡ್ರೆ ನೀವು ಅವರನ್ನು ದೂರ ಇಡಿ. ಹತ್ತ ಯಕೂದು ಫಿ ಹದೀಸಿನ ಗೈರಿ, ಮತ್ತೆ ಇನ್ನೊಂದು ಕಡೆ ಕುರಾನಲ್ಲಿ ಅದನ್ನೇ ಹೇಳಲಾಗಿದೆ. ಮತ್ತು ವೈಮ್ಮ ಎನ್ಜಗನ್ನಕ ಮಿನ ಶೈತಾನಿ ನಜ್ಗುನ್ ಫಸ್ತಾಯಿಜ್ ಬಿಲ್ಲ, ಪ್ರಚೋದನೆ ಬಂದರೆ ಇದನ್ನು ಧಾರ್ಮಿಕತೆ ಅಂತ ಭಾವಿಸಬೇಡಿ, ಇದನ್ನು ರೂಹಾನಿಯತ್ ಅಂತ ಭಾವಿಸಬೇಡಿ. ನಿಮಗೆ ಕೋಪ ಬರ್ತದೆ ಅಂತಾದರೆ ಕೂಡಲೇ ಅಲ್ಲಾಹನಿಂದ ಕ್ಷಮೆ ಕೇಳಿ, ಅಲ್ಲಾಹನ ರಕ್ಷಣೆ ಕೇಳಿ, ನಮ್ಮನ್ನು ಈ ಶೈತಾನನ ಪ್ರಚೋದನೆಯಿಂದ ರಕ್ಷಿಸುವ. ಸೊ ಇದನ್ನು ಮತ್ತೆ ಮತ್ತೆ ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಧರ್ಮದ ಆವೇಶ, ಧರ್ಮದ ಮೇಲಿನ ಪ್ರೀತಿ ಧರ್ಮದ ಅನುಸರಣೆಯಲ್ಲಿ ಪ್ರದರ್ಶಿತವಾಗಬೇಕೇ ಹೊರತು ಆವೇಶದಲ್ಲಿ ಪ್ರದರ್ಶಿತವಾಗಬೇಕಾದದ್ದಲ್ಲ. ಆವೇಶವನ್ನು ನಾವು ಧಾರ್ಮಿಕತೆಯಿಂದ ದೂರ ಇಡಬೇಕು. ಅದರಿಂದಾಗಿ ನಾವು ಆವೇಶವನ್ನೇ ಧರ್ಮವಾಗಿ ಮಾಡಿಕೊಂಡದ್ದರಿಂದ, ಆವೇಶವನ್ನೇ ಧರ್ಮದ ಧಾರ್ಮಿಕತೆಯ ಲಕ್ಷಣವಾಗಿ ಮಾಡಿಕೊಂಡದ್ದರಿಂದ ಅನೇಕ ಹಾನಿಗಳು ಸಮುದಾಯಕ್ಕೂ ಧರ್ಮಕ್ಕೂ ಸಂಭವಿಸಿವೆ. ಅದರಿಂದ ದೂರ ಇರಬೇಕಿದ್ರೆ ಆವೇಶವನ್ನು ಧಾರ್ಮಿಕತೆಯ ಸಂಕೇತ ಅಂತ ಭಾವಿಸುವ ಬದಲು ಅದನ್ನು ಶೈತಾನನ ಪ್ರಚೋದನೆ ಅಂತ ಭಾವಿಸಿ ತಕ್ಷಣ ಅಲ್ಲಾಹನಲ್ಲಿ ಕ್ಷಮೆ ಯಾಚಿಸಿ. ವದ ಅದಾಹುಂ, ಜನರು ಸತಾಯಿಸ್ತಾರೆ, ನಿಮಗೆ ಚಿತ್ರಹಿಂಸೆ ಕೊಡ್ತಾರೆ, ಕೀಟಲೆ ಕೊಡ್ತಾರೆ, ಅದನ್ನು ಅವಾಯ್ಡ್ ಮಾಡಿ. ವತವಕ್ಕಲಲ್ಲ, ಅಲ್ಲಾಹನ ಮೇಲೆ ಭರವಸೆ ಇಟ್ಟುಬಿಡಿ. ಉಲಾಯಿಕ ಯೂತೂನ ಅಜಿರಹುಂ ಮರ್ರತೈನಿ ಬಿಮಾ ಸಬರು ವಯದ್ರವುನ ಬಿಲ್ ಹಸನತಿ ಸಯ್ಯ, ಈ ರೀತಿ ಕೆಡುಕನ್ನು ಒಳಿತಿನಿಂದ ಎದುರಿಸುವವರು ಮತ್ತು ಸಹನೆಯ ನೀತಿಯನ್ನು ಯಾರು ಅನುಸರಿಸ್ತಾರೋ ಅವರಿಗೆ ದ್ವಿಗುಣ ಪ್ರತಿಫಲವನ್ನು ಅಲ್ಲಾಹನು ಕೊಡ್ತಾನೆ. ಕುರಾನಲ್ಲಿ ನಿಮಗೆ ಗೊತ್ತಿದೆ, ಆಶ್ವಾಸನೆ ನೀಡಲಾಗಿದೆ, ಬಹಳ ಜನಪ್ರಿಯ ಆಯತು. ನೀವು ಕೆಡುಕನ್ನು ಒಳಿತಿನಿಂದ ಎದುರಿಸಿದರೆ ನಿಮ್ಮ ಶತ್ರು ಕೂಡ ನಿಮ್ಮ ಮಿತ್ರನಾಗಿ ಬಿಡ್ತಾನೆ ಅಂತ. ಆದರೆ ಅದು ಸುಲಭದ ಧೋರಣೆ ಅಲ್ಲ. ಉಮಾಯುಲಕ್ಕಹ ಇಲ್ಲದಿನ ಸಬರು ಉಮಾಯುಲಕ್ಕಹ ಇಲ್ಲದು ಹದ್ದಿನದು, ಬಹಳಷ್ಟು ಸಹನೆ ಬೇಕು ಆ ಶತ್ರುವನ್ನು ಕ್ಷಮಿಸಲಿಕ್ಕೆ. ಎದುರಿನವನು ಪ್ರವಾಸಲಮ್ಮ ಹೇಳಿದರು, ಜನರಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಜನರು ಒಳಿತು ಮಾಡಿದರೆ ನಾನು ಒಳಿತು ಮಾಡ್ತೇನೆ ಅಂತ ಹೇಳುವರು. ಅಂಥವ್ರು ಆಗಬೇಡಿ. ಜನರು ಕೆಟ್ಟದ್ದು ಮಾಡಿದ್ರು ನೀವು ಒಳಿತು ಮಾಡಿ ಅಂತ. ಯುನಿಲ್ಯಾಟ್ರಲಿ
ನಮ್ಮ ಕರ್ತವ್ಯ ಅದು. ನಮ್ಮ ಧೋರಣೆಯನ್ನು ಇನ್ನೊಬ್ಬರು ನಿರ್ಧಾರ ಮಾಡುವುದಲ್ಲ. ಇನ್ನೊಬ್ಬರ ಧೋರಣೆ ಏನೇ ಇದ್ದರೂ ನಮ್ಮ ಧೋರಣೆ, ನಾವು ಸಹನೆಯನ್ನು ಪಾಲಿಸ್ತೇವೆ, ನಾವು ಒಳಿತನ್ನು ಪಾಲಿಸ್ತೇವೆ, ನಾವು ಸೌಜನ್ಯವನ್ನು ಪಾಲಿಸ್ತೇವೆ, ನಾವು ಔದಾರ್ಯವನ್ನು ಪಾಲಿಸ್ತೇವೆ ಅನ್ನೋದು. ಕುರಾನ್ನಲ್ಲಿ ಆವೇಶವನ್ನು ಎಲ್ಲೂ ಮನುಷ್ಯನ ಗುಣ ಅಂತ ಹೇಳಲಾಗಿಲ್ಲ, ಸತ್ಯವಿಶ್ವಾಸಿಗಳ ಗುಣ ಅಂತ. ಕುರಾನ್ನಲ್ಲಿ ವಿನಯವನ್ನು ವಿಶ್ವಾಸಿಗಳ ಗುಣ ಆಗಿ ಮುಂದಿಡಲಾಗಿದೆ. ವೈಬಾದುರ್ ರಹಮಾನ್ ಇಲ್ಲದಿನ ಯಂಶೂನ ಅಲಲ್ ಅರ್ದಿ ಹೌನ, ಅಲ್ಲಾಹನ ಪ್ರಿಯ ದಾಸರು, ರಹಮಾನನ ದಾಸರು, ಅವರು ಭೂಮಿಯ ಮೇಲೆ ವಿನಯದ ನಡೆ ನಡೆಯುತ್ತಾರೆ. ಮತ್ತು ವೈದ ಕಾತಬಹಮುಲ್ ಜಾಹಿಲುನ ಕಾಲು ಸಲಾಮ, ಅಜ್ಞಾನಿಗಳು ಅವರ ಜೊತೆ ಘರ್ಷಣೆಗೆ ಬಂದರೆ ಅವರು ಸಲಾಮ್ ಅಂತ ಹೇಳ್ತಾರೆ. ಇದರ ಅರ್ಥ ಯಾರಾದರೂ ಜಗಳಕ್ಕೆ ಬಂದ ಕೂಡಲೇ ನೀನು ಜಾಹಿಲ್, ಆದ್ದರಿಂದ ನಿನ್ನೊಂದಿಗೆ ನಾನು ಮಾತನಾಡೋದಿಲ್ಲ ಹೇಳಿ ಸಲಾಮ್ ಹೇಳೋದಲ್ಲ. ಹಜರನ್ ಜಮೀಲ ಆಗಿರಬೇಕು, ನೀವು ಅವರಿಂದ ಪ್ರತ್ಯೇಕ ಆಗೋದು ಬಹಳ ಸುಂದರ ರೀತಿಯಲ್ಲಿ. ಇನ್ನೊಮ್ಮೆ ಈ ಕಮ್ಯುನಿಕೇಷನ್ನ, ಸಂವಾದದ ಬಾಗಿಲುಗಳನ್ನು ಯಾವಾಗಲೂ ನಾವು ತೆರೆದಿಡಬೇಕು. ಅದು ಯಾವ ಸಂದರ್ಭದಲ್ಲೂ ಯಾವ ಸನ್ನಿವೇಶದಲ್ಲೂ ನಾವು ಅದನ್ನು ಮುಚ್ಚಿಡಬಾರ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನದ ಒಂದು ಘಟನೆ ಹೇಳಬೇಕಿದ್ರೆ, ಹುದೈಬಿಯಾ ಸಂಧಿ ಮೇಲ್ನೋಟಕ್ಕೆ ಬಹಳ ಪ್ಯಾಸಿವ್ ಸಂಧಿ ಅಂತ ಕಂಡಿದ್ದು ಜನರಿಗೆ. ಆ ಸಂಧಿ ನಡೀತಾ ಇರುವಾಗಲೇ ಬೆಳಿಗ್ಗೆ ಫಜರ್ಗೆ ಮುಂಚೆ 80 ಮಂದಿ ಸಶಸ್ತ್ರ 80 ಮಂದಿಗಳ ಗುಂಪು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕ್ಯಾಂಪ್ನ ಮೇಲೆ ದಾಳಿ ಮಾಡಿತು, ಮುಸಲ್ಮಾನರ ಸೇನೆಯ ಶಿಬಿರದ ಮೇಲೆ. ಆ 80 ಮಂದಿಯನ್ನು ಕೂಡ ಮುಸ್ಲಿಂ ಯೋಧರು ಬಂಧಿಸಿದರು ಮತ್ತು ಪ್ರವಾದಿಯ ಮುಂದೆ ತಂದು ನಿಲ್ಲಿಸಿದರು. ಆಗ ಪ್ರವಾದಿಗೆ ಆಯ್ಕೆ ಇತ್ತು, ಯಾಕಂದರೆ ಅವರು ಸಶಸ್ತ್ರ ದಾಳಿ ಮಾಡಿದವರು ಮುಸ್ಲಿಮರ ಕ್ಯಾಂಪ್ನ ಮೇಲೆ. ಆದರೆ ಒಂದು ವೇಳೆ ಅವರಿಗೆ ಏನಾದರೂ ನಾವು ಶಿಕ್ಷೆ ಕೊಟ್ಟರೆ ಇಡೀ ಈ ಪೀಸ್ ಪ್ರಾಸೆಸ್ ಅನ್ನೋದು ಡಿಸ್ಟರ್ಬ್ ಆಗ್ತದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕ್ಷಮಿಸಿದರು. ಅವರಿಗೆ ಯಾವ ಶಿಕ್ಷೆಯನ್ನು ಕೊಡದೆ ಅವರನ್ನು ಬಿಟ್ಟುಬಿಟ್ರು. ಇಂತಹ ಅನೇಕ ನಮ್ಮಲ್ಲಿ ಶೌರ್ಯದ ಘಟನೆಗಳು ಬೇಕಾದಷ್ಟು ಕೇಳಲಿಕ್ಕೆ ಸಿಗ್ತವೆ. ಕ್ಷಮೆಯ ಘಟನೆಗಳನ್ನು ನಾವು ನೆನಪಿಟ್ಕೊಳ್ಬೇಕು ಮತ್ತು ಅವುಗಳ ಚರ್ಚೆ ನಡೆಸಬೇಕು. ಕುರಾನಲ್ಲಿ ನನಗೆ ಬಹಳ ಚಂದ ಅನಿಸಿದ ಆಯತಿದು, ವೈನ್ನ ಸಾತಲ ಆತಿಯತು ಫಸ್ಫಹಿಸ್ ಸಫ್ಹಲ್ ಜಮೀಲ್ ಅಂತ. ಕಯಾಮತ್ನ ಕ್ಷಣ, ಲೋಕಾಂತ್ಯದ ಕ್ಷಣ ಬರ್ತಾ ಇದೆ. ಆದ್ದರಿಂದ ಈ ಜಗಳಗಳಲ್ಲಿ ಸಮಯ ವ್ಯರ್ಥಗೊಳಿಸುವ ಬದಲು ಬಹಳ ಸುಂದರವಾಗಿ, ಚಂದವಾಗಿ, ಶಾಂತಿಯೊಂದಿಗೆ ಅಲ್ಲಿಂದ ಹೊರಟು ಬಿಡಿ ಅಂತ. ಸಂಘರ್ಷದ ಕ್ಷಣಗಳು ಬಂದಾಗ ಭಾಳ ಚಂದವಾಗಿ ಅದನ್ನು, ಯಾಕೆಂದರೆ ಬದುಕು ಅನ್ನೋದು ಭಾಳ ಸಣ್ಣ ಒಂದು ಅವಧಿ, ಪರೀಕ್ಷಾವಧಿ ಅದು. ಈ ಬದುಕಿನ ಕ್ಷಣಗಳನ್ನು ಜಗಳಗಳಲ್ಲಿ, ಯುದ್ಧಗಳಲ್ಲಿ ಕಳೆಯುವ ಬದಲು ಆದಷ್ಟು ಸಂಯಮದೊಂದಿಗೆ, ಸೌಹಾರ್ದದೊಂದಿಗೆ ಕಳೀಲಿಕ್ಕೆ ಪ್ರಯತ್ನಿಸಿ. ಈ ಮ್ಯಾಸ್ಕ್ಯುಲಿನಿಟಿ ಅಂತ ಹೇಳ್ತಾರೆ, ಅಂದರೆ ಪೌರುಷ ಅಂತ. ಪೌರುಷ ಇರೋದು ಯಾವುದರಲ್ಲಿ? ಜೋರಾಗಿ ಮಾತನಾಡಬೇಕು, ದೊಡ್ಡ ಮೀಸೆ ಇರಬೇಕು, ಇಂತಹ ಮ್ಯಾಸ್ಕ್ಯುಲಿನಿಟಿಯ ಎಲ್ಲ ಕಲ್ಪನೆಗಳನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಪವಿತ್ರ ಕುರಾನ್ನಲ್ಲಿ ಅದಕ್ಕೆ ತೀರಾ ತದ್ವಿರುದ್ಧವಾದ ಚಿತ್ರ. ಶೌರ್ಯ ಅಂದರೆ ಏನು ಅಂತ. ಶೌರ್ಯ ಅಂತ ಹೇಳಿದರೆ ಖಡ್ಗ ಹಿಡಿದು, ಬಂದೂಕು ಹಿಡಿದು ಯುದ್ಧಕ್ಕೆ ಹೋಗೋದು, ಇದು ಮಾತ್ರ ಶೌರ್ಯ ಅಲ್ಲ. ಶೌರ್ಯದ ಬೇರೆ ಒಂದು ಲೋಕ ಇದೆ. ನೀವು ಕುರಾನ್ನಲ್ಲಿ ಅದನ್ನೇ ಶೌರ್ಯ, ಸಾಹಸ ಅಂತ ಹೇಳಲಾಗಿದೆ. ಪ್ರಕ್ಷುಬ್ಧತೆಯ ವೇಳೆ ಪ್ರಚೋದನೆಯ ಮುಂದೆ ಸಹನೆ, ಸಂಯಮ ವಹಿಸೋದು, ಇದು ಹೇಳಿತನ ಅಲ್ಲ. ಇಸ್ಲಾಮಿನ ಪ್ರಕಾರ ಇದು ಶೌರ್ಯ. ನಿಮಗೆ ಕುರಾನ್ನಲ್ಲಿ ಉಲುಲ್ ಅಜ್ಮ್ ಅಂತ ದೊಡ್ಡ ದೊಡ್ಡ ಪ್ರವಾದಿಗಳನ್ನು, ಉಲುಲ್ ಅಜ್ಮ್ಗಳ ಗುಣ ಏನು? ಎಲ್ಲ ರೀತಿಯ ವಿಪತ್ತುಗಳ ಎದುರು ಸಂಯಮ ಪಾಲಿಸೋದು. ಅವರನ್ನು ಉಲುಲ್ ಅಜ್ಮ್, ನಮ್ಮಲ್ಲಿ ಉಲುಲ್ ಅಜ್ಮ್ ಯಾರು ಅಂತ ಚರ್ಚೆ ನಡೀತದೆ, ಯಾವ ಪ್ರವಾದಿಗಳು ಅಂತ, ಯಾವ 5 ಮಂದಿ ಉಲುಲ್ ಅಜ್ಮ್ ಪ್ರವಾದಿಗಳು ಅಂತ. ನೂಹ್ ಅಲೈಹಿಸ್ಸಲಾಂ ಅವರು, ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು, ಮೂಸಾ ಅಲೈಹಿಸ್ಸಲಾಂ ಅವರು, ಈಸಾ ಅಲೈಹಿಸ್ಸಲಾಂ ಅವರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ. ಇದು ಚರ್ಚೆ. ಆದರೆ ಉಲುಲ್ ಅಜ್ಮ್ ಅಂದರೆ ಏನು ಅಂತ, ಯಾಕೆ ಅವರನ್ನು ಉಲುಲ್ ಅಜ್ಮ್ ಅಂತ ಕರೆಯಲಾಯಿತು, ಇದರ ಚರ್ಚೆ ನಡೆಯುವುದು ಕಡಿಮೆ. ಆ ಚರ್ಚೆಯ ಅಗತ್ಯ ಇದೆ. ಪವಿತ್ರ ಕುರಾನ್ನಲ್ಲಿ ಮಿನ್ ಅಜ್ಮಿಲ್ ಉಮೂರ್ ಅಂತ, ಬಹಳ ಸಾಹಸದ ಕೆಲಸ ಅಂತ ಯಾವುದನ್ನು ಹೇಳಲಾಗಿರೋದು. ಯುದ್ಧರಂಗದ ಬಗ್ಗೆ ಕುರಾನ್ನಲ್ಲಿ ಮಿನ್ ಅಜ್ಮಿಲ್ ಉಮೂರ್ ಅಂತ ಹೇಳಲಾಗಿದೆ. ನಿಜ ಜೀವನದಲ್ಲಿ, ಪ್ರಾಕ್ಟಿಕಲ್ ಲೈಫ್ನಲ್ಲಿ ಪ್ರತಿಕೂಲ ಸನ್ನಿವೇಶ ಉಂಟಾದಾಗ ಅಲ್ಲಿ ಸಹನೆ ವಹಿಸುವುದನ್ನು ಪವಿತ್ರ ಕುರಾನ್ನಲ್ಲಿ ಮಿನ್ ಅಜ್ಮಿಲ್ ಉಮೂರ್ ಅಂತ ಕರೆಯಲಾಗಿದೆ. ಪ್ರಚೋದನೆಯ ಮುಂದೆ ಸಹನೆ. ವಲ ತಸ್ಮಉನ್ನ ಮಿನಲ್ಲದೀನ ಊತುಲ್ ಕಿತಾಬ ಮಿನ್ ಕಬ್ಲಿಕುಂ ವ ಮಿನಲ್ಲದೀನ ಅಶ್ರಕು ಅದನ್ ಕಥೀರ. ಖಂಡಿತವಾಗಿ ಇದು ಪ್ರಿಡಿಕ್ಷನ್. ಖಂಡಿತವಾಗಿ ನೀವು ಎಲ್ಲ ಸಮಾಜಗಳಲ್ಲಿ ಹಿಂದೆ ಯಾರಿಗೆಲ್ಲ ಗ್ರಂಥಗಳನ್ನು ಕೊಡಲ್ಪಟ್ಟಿದ್ದೆವು, ತೌರಾತ್, ಇಂಜಿಲ್ ಇದೆ, ತಲ್ಮೂದ್ ಇದೆ, ಜಬೂರ್ ಇದೆ, ಇಂತಹ ಗ್ರಂಥಗಳನ್ನು ಕೊಡಲ್ಪಟ್ಟವರು ನಿಮ್ಮನ್ನು ಪ್ರತಿಸ್ಪರ್ಧಿಗಳಾಗಿ ನೋಡ್ತಾರೆ,
ಕುರಾನ್ ಎಂಬ ಹೊಸ ಗ್ರಂಥ ತಂದವರನ್ನು, ಮತ್ತು ಅವರಿಂದ ನೀವು ಬಹಳ ಮನನೋವುವಂತಹ ಮಾತುಗಳನ್ನು ನೀವು ಕೇಳಲಿಕ್ಕಿದ್ದೀರಿ ಅಂತ. ಆಗ ಮತ್ತು ಅದೇ ರೀತಿ ಮುಶ್ರಿಕ್ಗಳಿಂದಲೂ ಕೂಡ ಆಗ ನಿಮ್ಮ ಧೋರಣೆ ಏನಿರಬೇಕು? ವೈನ್ ತಸ್ಬಿರು ವ ತತ್ತಕು ಫೈನ್ನ ದಾಲಿಕ ಮಿನ್ ಅಜ್ಮಿಲ್ ಉಮೂರ್. ಅವರ ಪ್ರಚೋದನೆಯ ಮುಂದೆ ನೀವು ತಕ್ವಾದ ಮಾರ್ಗವನ್ನು, ಸಬರ್ನ ಮಾರ್ಗವನ್ನು ನೀವು ಅನುಸರಿಸಿದರೆ ಅದು ಸಾಹಸದ ಕೆಲಸವಾಗಿದೆ. ವಸ್ಬಿರ್ ಅಲಾಮ ಅಸಾಬಕ್ ಇನ್ನ ದಾಲಿಕ ಮಿನ್ ಅಜ್ಮಿಲ್ ಉಮೂರ್. ವಿಪತ್ತುಗಳು ಬಂದಾಗ ಸಹನೆ ವಹಿಸಿ, ಅದು ಸಾಹಸದ ಕೆಲಸವಾಗಿದೆ ಅಂತ ಕುರಾನ್ನಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆ ವಲಮನ್ ಸಬರ ವ ಗಫರ ಇನ್ನ ದಾಲಿಕ ಲಮಿನ್ ಅಜ್ಮಿಲ್ ಉಮೂರ್. ಸಬರ್ ಮಾಡುವುದು ಮತ್ತು ಕ್ಷಮಿಸುವುದು ಇದು ದೊಡ್ಡ ಸಾಹಸದ ಕೆಲಸವಾಗಿದೆ ಅಂತ. ಫಸ್ಬಿರ್ ಕಮ ಸಬರ ಉಲಿಲ್ ಅಜ್ಮ್ ಮಿನ ರುಸುಲ್. ದೊಡ್ಡ ದೊಡ್ಡ ಉಲುಲ್ ಅಜ್ಮ್ ಪ್ರವಾದಿಗಳು ಯಾವ ರೀತಿ ಸಹನೆ ವಹಿಸಿದ್ರು ಆ ರೀತಿ ನೀವು ಸಹನೆ ವಹಿಸಿ ಅಂತ. ನಾನು ಒಂದೆರಡು ಘಟನೆಗಳನ್ನು ಇದರ ವಿಷಯದಲ್ಲಿ ನೋಡಿ, ನಮ್ಮಲ್ಲಿ ಸಹನೆ ಅನ್ನೋದಕ್ಕೂ ಬಹಳ ವಿಕೃತ ವ್ಯಾಖ್ಯಾನಗಳೆಲ್ಲ ಇವೆ. ಆದ್ದರಿಂದ ನಾನು ಇನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು, ಅಲ್ ಮುಮಿನುಲ್ ಲದಿ ಯುಕಾಲಿತು ನಾಸ ವಯಸ್ಬಿರು ಅಲಾ ಅದಾಹುಂ ಆದಮು ಅಜ್ರಂ ಮಿನಲ್ ಮುಮಿನಿಲ್ ಲದಿ ಲಾ ಯುಕಾಲಿತು ನಾಸ ವಲ ಯಸ್ಬಿರು ಅಲಾ ಅದಾಹುಂ. ಯಾವ ವಿಶ್ವಾಸಿ ಎಲ್ಲ ಜನರ ಜೊತೆ ಬೆರೆತು ಅವರ ಕೀಟಳೆ, ಅವರ ವ್ಯಂಗ್ಯದ ಮಾತುಗಳನ್ನು ಸಹಿಸ್ತಾನೋ ಅವನ ಸ್ಥಾನ ದೊಡ್ಡದು. ಯಾರಿಗಿಂತ? ಯಾವ ವಿಶ್ವಾಸಿ ಯಾರ ಜೊತೆಗೂ ಬೆರೆಯುವುದಿಲ್ಲವೋ ಮತ್ತು ಯಾರ ಕೀಟಳೆಗಳನ್ನು ಸಹಿಸುವುದಿಲ್ಲವೋ ಅವನಿಗಿಂತ ಇವನು ಅಂತ. ನಮ್ಮಲ್ಲೇನು ಎಲ್ಲರೂ ಅವಾಯ್ಡ್ ಮಾಡಿ ಮಸೀದಿಯಲ್ಲಿ ಕೂರುವುದು ಅದು ದೊಡ್ಡ ಸವಾಬನ ಕೆಲಸ ಅಂತ ಅಲ್ಲ. ಪ್ರವಾದಿ ಹೇಳುವುದು ಹಾಗಲ್ಲ. ನೀವು ಜನರೊಂದಿಗೆ ಬೆರೆಯಿರಿ, ಜನರೊಂದಿಗೆ ಸಂವಹನ ನಡೆಸಿ, ಅವರು ಮಾತಾಡಲಿ, ನಿಮ್ಮ ವಿರುದ್ಧ ಮಾತಾಡಲಿ, ನಿಮ್ಮ ಧರ್ಮದ ವಿರುದ್ಧ, ನಿಮ್ಮ ಪ್ರವಾದಿಯ ವಿರುದ್ಧ ಮಾತಾಡಲಿ. ಆಗ ನೀವು ಸಹನೆ ವಹಿಸಿ. ಆ ಪೊಸಿಷನ್ ಈ ನಿಷ್ಕ್ರಿಯ ಮುತ್ತಖಿಗಿಂತ ಅವನ ಪೊಸಿಷನ್ ಒಳ್ಳೆಯದು ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಒಮ್ಮೆ ಒಬ್ಬ ಸಹಾಬಿ ಬಂದು ಹೇಳಿದರು, ನನಗೆ ಅಖ್ಬಿರ್ನಿ ಬಿ ಫವಾದಿಲಿಲ್ ಅಮಾಲ್ ಅಂತ. ಫಜಾಯಿಲ್ ಅಮಲ್ ನಾವು ಕೇಳಿದ್ದೇವೆ, ಉತ್ತಮ ಕರ್ಮಗಳನ್ನು ನನಗೆ ಹೇಳಿಕೊಡಿ ಅಂತ. ಆಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 3 ವಿಷಯಗಳನ್ನು, ಯಾ ಉಕ್ಬ ಸಿಲ್ ಮನ್ ಕತಾಕ್, 3 ಉಕ್ಬಾ ರದಿಯಲ್ಲಾಹು ಅನ್ಹುಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಬೋಧನೆ. ಯಾರು ನಿನ್ನನ್ನು ಬಹಿಷ್ಕರಿಸ್ತಾರೋ, ಯಾರು ನಿನ್ನೊಂದಿಗೆ ಸಂಬಂಧ ಕಡಿದುಕೊಳ್ತಾರೋ ಅವರೊಂದಿಗೆ ಹೋಗಿ ಸಂಬಂಧ ಜೋಡಿಸು, ಸಿಲ್ ಮನ್ ಕತಾಕ್. ಅದೇ ರೀತಿ ವಾತಿ ಮನ್ ಹರಮಕ್, ಯಾರು ನಿನಗೇನು ಕೊಡುವುದಿಲ್ಲವೋ ಅವರಿಗೆ ನೀನು ಕೊಡುವಂತ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧೋರಣೆ. ವಆರಿದ್ ಅಮ್ಮನ್ ವಲಮಕ್, ನಿನ್ನ ಮೇಲೆ ಯಾರಾದರೂ ಅನ್ಯಾಯ ಮಾಡಿದರೆ ಅದನ್ನು ಅವಾಯ್ಡ್ ಮಾಡೋವರಿಂದ ದೂರ ಇರುವಂಥ. ಅಥವಾ ಇನ್ನೊಂದು ರಿವಾಯತ್ನಲ್ಲಿ ವಾಫಾ ಅಮ್ಮನ್ ವಲಮಕ್, ಯಾರು ನಿಮಗೆ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಕ್ಷಮಿಸಿ ಬಿಡುವ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂಥ ಉತ್ತಮ ಗುಣಗಳು ಒಬ್ಬ ಸಹಾಬಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸಿದರು. ಇಂತಹ ಅನೇಕ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ನಮ್ಮ ಇಮೇಜ್ ಟೆರರಿಸ್ಟ್ನ ಇಮೇಜ್ಗಿಂತ ಭಿನ್ನವಾದಂತಹ ಇಮೇಜ್ ನಮ್ಮನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದರು, ಅಜಬನ್ ಲಿ ಅಮ್ರಿಲ್ ಮುಮಿನ್, ಸತ್ಯವಿಶ್ವಾಸಿಯ ಪೊಸಿಷನ್ ಬಹಳ ವಿಶಿಷ್ಟವಾಗಿದೆ ಅಂತ. ಯಾಕೆ? ಇನ್ನು ಅಮ್ರಹು ಕುಲ್ಲಹು ಲಹು ಖೈರ್, ಅವನು ಏನು ಮಾಡಿದರೂ ಅವನಿಗೆ ಒಳ್ಳೆಯದೇ ಸಿಗ್ತದೆ ಅಂತ. ವಲೈಸ ದಾಲಿಕ ಲಿ ಅಹದಿನ್ ಇಲ್ಲ ಲಿಲ್ ಮುಮಿನ್, ವಿಶ್ವಾಸಿಗಳಲ್ಲದವರಿಗೆ ಈ ವಿಶೇಷತೆ ಇಲ್ಲ ಅಂತ. ಏನು ವಿಶೇಷತೆ ಅದು? ಇನ್ ಅಸಾಬತ್ಹು ಸರ್ರಾವು ಶಕರ ಫಕಾನ ಖೈರಲ್ಲವು. ವಿಶ್ವಾಸಿಗೆ, ಒಬ್ಬ ಒಳ್ಳೆಯ ವಿಶ್ವಾಸಿಗೆ ಅವನಿಗೆ ಸಂಕಷ್ಟ ಬಂದರೆ ಅವನಿಗೆ ಏನಾದರೂ ಒಳಿತಾದರೆ ಅವನು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸ್ತಾನೆ ಮತ್ತು ಅದಕ್ಕಾಗಿ ಅದು ಅವನಿಗೆ ಖೈರಾಗಿರ್ತದೆ ಅಂತ. ಅದೇ ರೀತಿ ವೈನ್ ಅಸಾಬತ್ಹು ದರ್ರಾವು ಸಬರ ಫಕಾನ ಖೈರುಲ್ಲವು, ಏನಾದರೂ ಒಳ್ಳೆಯದು ಸಂಭವಿಸಿದರೆ ಅವನು ಶುಕ್ರ್ ಮಾಡ್ತಾನೆ, ಅದರಿಂದ ಅವನಿಗೆ ಒಳ್ಳೆಯದಾಗ್ತದೆ. ಇನ್ನು ಏನಾದರೂ ಕೆಟ್ಟದ್ದು ಸಂಭವಿಸಿದರೆ ಅವನು ಸಬರ್ ಮಾಡ್ತಾನೆ, ಅದರಿಂದ ಅವನಿಗೆ ಒಳ್ಳೆಯದು ಸಿಗ್ತದೆ ಅಂತ. ಒಮ್ಮೆ ಒಬ್ಬ ವ್ಯಕ್ತಿ, ಒಬ್ಬ ಬದವಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸ್ಜಿದ್ ನಬವಿಗೆ ಬಂದು ನಿಂತು ಮೂತ್ರ ಮಾಡಲಿಕ್ಕೆ ಶುರು ಮಾಡಿದ, ಮೂತ್ರ ವಿಸರ್ಜನೆ ಮಸೀದಿಯ ಒಳಗೆ. ಆಗ ಸಹಾಬಿಗಳೆಲ್ಲ ಓಡಿದ್ರು ಅವನನ್ನು ಹಿಡಿಲಿಕ್ಕೆ. ಆಗ ನಮ್ಮ ಧೋರಣೆ ಏನಾಗಿರಬೇಕು? ಮಸೀದಿ ಒಳಗೆ ಬಂದು ಒಬ್ಬ ಮೂತ್ರ ಮಾಡ್ತಾ ಇದ್ದಾನೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಲಾ ತುಜ್ರಿಮು, ಅವನನ್ನು ಡಿಸ್ಟರ್ಬ್ ಮಾಡಬೇಡಿ, ಅದು
ಮೂತ್ರ ಮಾಡ್ತಾ ಇರುವಾಗ ದಳೂಹು ಬಿಟ್ಟು ಬಿಡಿ ಅವನನ್ನು, ಫತರಕುಹು ಹತ್ತ ಬಾಲ್, ಅವನ ಕೆಲಸ ಮುಗಿಸುವ ತನಕ ಅವನನ್ನು ಬಿಟ್ಟು ಬಿಡಿ ಅಂತ. ಮೂತ್ರ ಮಾಡ್ತಾ ಇರುವತಾನೆ ಒಬ್ಬ, ಮಸೀದಿ ಹೌದು ಅದು, ಆದರೆ ಮೂತ್ರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನನ್ನು ಹೊಡಿಲಿಕ್ಕೆ, ಅವನನ್ನು ತಡಿಲಿಕ್ಕೆ, ಮೂತ್ರ ಮುಗಿಸಲಿ ಅವನ ಮೂತ್ರ ಮುಗಿಸಿದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀರು ತಂದು ಮಸೀದಿಯನ್ನು, ಇದೆಲ್ಲ ಶೌರ್ಯದ ಲಕ್ಷಣಗಳು ಅಂತ ಕಾಣ್ತದೆ ನಿಮಗೆ. ನಿಜವಾಗಿ ಇದುವೇ ಶೌರ್ಯ. ಇಸ್ಲಾಂ ಪ್ರತಿಪಾದಿಸುವಂತಹ ಧೈರ್ಯ, ಪೌರುಷ, ಶೌರ್ಯ ಇದು. ಮಾರಾಮಾರಿ ಮಾಡಲಿಕ್ಕೆ ನೀವು 1-2 ತಿಂಗಳ ಎಲ್ಲಾದರೂ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡಿದರೆ ಆಗ್ತದೆ, ಆದರೆ ಇದೆಲ್ಲ ಬಹಳಷ್ಟು ತರಬೇತಿ ಬೇಕು. ಇದಕ್ಕೆ ಮನಸ್ಸಿನ ಮೇಲೆ ಬಹಳಷ್ಟು ನಿಯಂತ್ರಣ ಬೇಕು. ಸುಹೈಲ್ ಬಿನ್ ಅಮ್ರ್ ಅನ್ನೋ ವ್ಯಕ್ತಿ, ಅವರು ದೊಡ್ಡ ಭಾಷಣಗಾರ, ಬಹಳ ಪ್ರಭಾವಿ ಭಾಷಣಗಾರ. ಮಕ್ಕಾದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಜನರನ್ನು ಪ್ರಚೋದಿಸಲಿಕ್ಕಾಗಿ ಇವರ ಭಾಷಣದ ಪ್ರತಿಭೆ ಬಳಕೆಯಾಗಿತ್ತು. ಜನರನ್ನು ಪ್ರಚೋದಿಸ್ತಾ ಇದ್ರು ಅವ್ರ ಭಾಷೆ. ಇವರು ಬದ್ರ್ ಯುದ್ಧದಲ್ಲಿ ಕೈದಿಯಾಗಿ ಮುಸಲ್ಮಾನರ ಕೈಗೆ ಸಿಕ್ಕಿದ್ರು, ಕೈದಿಯಾಗಿ. ಮತ್ತು ಅವರಿಗೆ ಗೊತ್ತಿದ್ದು ಈಗ ಅವರು ನಿರೀಕ್ಷಿಸ್ತಾ ಇದ್ದದ್ದು ಕಠೋರ ಶಿಕ್ಷೆಯನ್ನು. ಮತ್ತು ಕೆಲವು ಸಹಾಬಿಗಳು ಹೇಳಿದ್ರು ಅಂತ ಹೇಳಿದರೆ, ಇವನ ಎದುರಿನ ಹಲ್ಲುಗಳನ್ನು ಉದುರಿಸುವ ನಾವು ಅಂತ. ಯಾಕಂದರೆ ಭಾಷಣದ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಂದು ವೇಳೆ ನಾನು ಅವನನ್ನು ಡಿಸ್ಫಿಗರ್ ಮಾಡಿದರೆ ಕಿಯಾಮತ್ನ ದಿನ ಅಲ್ಲಾಹ್ ನನ್ನನ್ನು ಡಿಸ್ಫಿಗರ್ ಮಾಡ್ತಾನೆ, ಅದರಿಂದ ಅಂಥ ಕೆಲಸ ಮಾಡಬೇಡಿ ಅಂತ. ಇನ್ನೊಂದು ಘಟನೆ ಅಂದರೆ ಶೌರ್ಯ ಇರುವುದು ಕ್ಷಮೆಯಲ್ಲಿ ಅಂತ ನೋಡಿ. ಆದ್ದರಿಂದ ಈ ಅಮ್ರ್ ಬಿನ್ ಸುಹೈಲ್ ಮತ್ತು ಇಸ್ಲಾಮಿನ ಪರ ಪ್ರಚಾರಕರಾದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾಗೆ ಪ್ರವೇಶಿಸುವಾಗ ಮುಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪರವಾಗಿ ನೆಗೋಷಿಯೇಟರ್ ಆಗಿದ್ದವರಲ್ಲಿ ಒಬ್ಬರು ಇವರು, ಅಮ್ರ್ ಬಿನ್ ಸುಹೈಲ್. ಇನ್ನೊಬ್ಬ ಒಬ್ಬ ವ್ಯಕ್ತಿ ಬಂದು ಪ್ರವಾದಿಯ ಮುಂದೆ ಬಹಳ ಇನ್ಸಲ್ಟ್, ನೀವು ಪಕ್ಷಪಾತ ಮಾಡ್ತೀವಿ, ಯಾವುದು ಈ ಗನೀಮತ್ನ ಮಾಲ್ನ ಡಿಸ್ಟ್ರಿಬ್ಯೂಷನ್ನ ವೇಳೆ ಒಬ್ಬ ವ್ಯಕ್ತಿ, ನೀವು ಪಕ್ಷಪಾತ ಮಾಡ್ತಾ ಇದ್ದೀರಿ, ನೀವು ನಿಮ್ಮ ಕುರೇಶರಿಗೆಲ್ಲ ಹೆಚ್ಚು ಕೊಡ್ತಾ ಇದ್ದೀರಿ ಅಂತ ಏನೋ ಬಹಳ ಅನುಚಿತವಾಗಿ ಒಬ್ಬ ಮಾತಾಡಿ ಹೊರಟು ಹೋದ. ಆಗ ಒಬ್ಬ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ಅನ್ಹು ಬಂದು ಹೇಳಿದರು, ಅವನನ್ನು ಹಿಡಿದು 4 ಬಾರಿಸಬೇಕಾ ನಾನು ಅಂತ. ಆಗ ಅವ್ರು ಹೇಳಿದರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇಲ್ಲ, ಅವನು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡುವವನಾಗಿರ್ಬೋದು, ಏನೋ ತಪ್ಪು ಮಾತಾಡಿದ್ದಾನೆ ಅಂತ. ಇಲ್ಲ, ಖಾಲಿದ್ ಬಿನ್ ವಲೀದ್ ಹೇಳಿದರು, ಇವರೆಲ್ಲ ಮುನಾಫಿಕ್ಗಳು, ಇವರು ನಮ್ಮ ಮುಂದೆ ಬಂದು ಮುಸ್ಲಿಮರಾಗಿ ನಟನೆ ಮಾಡ್ತಾರೆ, ಆದರೆ ಇವರ ಮನಸ್ಸಿನಲ್ಲಿ ನಮ್ಮ ವಿರುದ್ಧ ದ್ವೇಷ ಇದೆ ಅಂತ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಜನರ ಮನಸ್ಸುಗಳ ಒಳಗೆ ಏನಿದೆ ಅಂತ ಅವರ ಎದೆ ಬಿಚ್ಚಿ ನೋಡಲಿಕ್ಕಾಗಿ ನನ್ನನ್ನು ಕಳಿಸಲಾಗಿಲ್ಲ ಅಂತ. ನನ್ನ ಕೆಲಸ ಆ್ಯಪರೆಂಟ್ ಆಗಿ ಮೇಲೆ ಏನು ಕಾಣಿಸ್ತದೆ ಅದನ್ನು ನೋಡೋದು ಮಾತ್ರ ನನ್ನ ಕೆಲಸ. ಜನರ ಮನಸ್ಸಿನ ಒಳಗೆ ಏನಿದೆ ಅಂತ ನೋಡಿ ಅದಕ್ಕೆ ಶಿಕ್ಷೆ ಕೊಡೋದು, ಅದಕ್ಕಾಗಿ ನನ್ನನ್ನು ಕಳಿಸಲಾಗಿಲ್ಲ ಅಂತ. ಒಬ್ಬ ಯಹೂದಿ ಮಹಿಳೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಒಂದು ಖಾದ್ಯ ತಿನ್ನುವ ವಸ್ತು ಕಳಿಸಿದ್ರು, ಅದರಲ್ಲಿ ವಿಷ ಇತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಸೇವಿಸುವಾಗಲೇ ಅವರಿಗೆ ಗೊತ್ತಾಯಿತು ಇದರಲ್ಲಿ ಏನೋ ತಪ್ಪಿದೆ ಅಂತ. ಅವರನ್ನು ಕರೆಸಿ ಕೇಳುವಾಗ ಆಕೆ ಒಪ್ಪಿದ್ಲು, ನಿಮ್ಮನ್ನು ಕೊಲ್ಲಲಿಕ್ಕೆ ಅಂತಲೇ ನಾನು ವಿಷ ಹಾಕಿದ್ದು ಅಂತ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕೊಲ್ಲುವುದು ನಿನ್ನ ಕೈಯಲ್ಲಿಲ್ಲ ಅಂತ, ನನ್ನನ್ನು ಕೊಲ್ಲುವುದು ನಿನ್ನ ಕೈಯಲ್ಲಿಲ್ಲ ಅಂತ. ಸಹಾಬಿಗಳು, ನಿಮಗೆ ಗೊತ್ತಿದೆ, ಪ್ರವಾದಿಯನ್ನು ಕೊಲ್ಲಲಿಕ್ಕೆ ಹೊರಟ್ರೆ ಹಾಗಾದರೆ ಪ್ರವಾದಿ ಹೇಳಿದ್ರು, ಬಿಡಿ, ಅವಳನ್ನು ಬಿಟ್ಟು ಬಿಡಿ ಅಂತ. ಆಗಲಿ ಅಂತ ವೈಯಕ್ತಿಕವಾಗಿ ತಮಗೆ ಹಾನಿ ಮಾಡಿದ್ದ ಯಾರಿಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರತೀಕಾರ ತೀರಿಸಲಿಲ್ಲ ಯಾವ ಸಂದರ್ಭದಲ್ಲಿ. ಒಂದೇ ಒಂದು ದಾಖಲೆ, ಈ ಇಫ್ಕ್ನ ಘಟನೆ ನಡೆದಾಗ ಹಜರತ್ ಆಯಿಷಾ ರದಿಯಲ್ಲಾಹು ಅನ್ಹಾ ಮೇಲೆ ಬಹಳ ಹೀನ ಸ್ವರೂಪದ ಆರೋಪ ಹೊರಿಸಲಾಗಿತ್ತು. ಮತ್ತು ಅದರಲ್ಲಿ ಒಂದು ದೊಡ್ಡ ಗುಂಪು ಆ್ಯಕ್ಟಿವ್ ಇತ್ತು, ವಿಶೇಷವಾಗಿ 4 ಮಂದಿ. ಮತ್ತು ಅದರಿಂದ ಇಡೀ ಸಮಾಜದಲ್ಲಿ ಬಹಳ ಪ್ರಕ್ಷುಬ್ಧತೆ ಉಂಟಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುಟುಂಬದಲ್ಲಿ ತುಂಬ ಬಿಕ್ಕಟ್ಟು ಉಂಟಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಬಹಳ ದುಃಖಿತರಾಗಿದ್ದರು ಆ ಘಟನೆಯಿಂದಾಗಿ. ಅದರಲ್ಲಿ ಒಬ್ಬ ಮಿಸ್ತಹ ಅನ್ನುವ ವ್ಯಕ್ತಿ ಬಹಳ ಆ್ಯಕ್ಟಿವ್ ಆಗಿದ್ದ ಈ ಗಾಸಿಪಿಂಗ್ನಲ್ಲಿ, ಹಜರತ್ ಆಯಿಷಾ ರದಿಯಲ್ಲಾಹು ಅನ್ಹಾರ ವಿರುದ್ಧ ಗಾಸಿಪಿಂಗ್ನಲ್ಲಿ. ಆ ಘಟನೆ ನಡೆದ ನಂತರ ಆ ವ್ಯಕ್ತಿ ಯಾರು ಅಂದರೆ ಹಜರತ್ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು, ಆಯಿಷಾದ ತಂದೆ. ಆ ವ್ಯಕ್ತಿಗೆ ಯಾವಾಗಲೂ ದಾನ ಮಾಡ್ತಾಯಿದ್ರು, ಏನಾದರೂ ಅವನಿಗೆ ಸಹಾಯ ಮಾಡ್ತಾಯಿದ್ರು. ಈ ಘಟನೆಯ ನಂತರ ಅವರು ತೀರ್ಮಾನ ಮಾಡಿದ್ರು, ಇನ್ನು ಮುಂದೆ ನಾನು ಅವನಿಗೆ ಸಹಾಯ ಮಾಡೋದಿಲ್ಲ ಅಂತ. ಆಗ ಕುರಾನ್ನಲ್ಲಿ ಸೂರತ್ ನೂರಿನಲ್ಲಿ ಅವರಿಗೆ ಆದೇಶಿಸಲಾಯಿತು, ನಿಮ್ಮಲ್ಲಿನ ಯಾವ ಸ್ಥಿತಿವಂತರು ಕೂಡ, ಯಾರಿಗೆ ಅಲ್ಲಾಹನು ನೇಮತನ್ನು ಕೊಟ್ಟಿದ್ದಾನೆ, ಅವರು ಯಾರ ಬಗ್ಗೆ ಕೂಡ ಅವರಿಗೆ ನಾವು ಸಹಾಯ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಬಾರ್ದು ಅಂತ. ಅದು ಹಾಗೆ ಮಾಡ್ಬೋದು, ಅದನ್ನು ನೀವು ಮುಂದುವರಿಸಿ ಅಂತ. ಫಲ್ಯಾಫು ವಲ್ ಯಸ್ಫಹು. ಇಂತಹ ಘಟನೆಗಳು ನಡೆದಾಗ ಏನು ಮಾಡಬೇಕು, ನೀವು ಅದನ್ನು ಕ್ಷಮಿಸಬೇಕು ಮತ್ತು ಕಡೆಗಣಿಸಬೇಕು. ಅಲಾ ತುಹಿಬ್ಬುನ ಯಗ್ಫಿರಲ್ಲಾಹು ಲಕುಮ್.
ಅಲ್ಲಾಹನು ನಿಮ್ಮನ್ನು ಕ್ಷಮಿಸಬೇಕು ಅಂತ ನೀವು ಬಯಸುವುದಿಲ್ವೇ ಅಂತ ನೋಡಿ. ಆ ಸಿಚುವೇಶನ್ ನೋಡಿ, ಪ್ರವಾದಿ ಅಂತಹ ಸ್ಥಾನಮಾನದ ವ್ಯಕ್ತಿ ಮತ್ತು ಅವರ ಪತ್ನಿ ಮತ್ತು ಅವರ ವಿರುದ್ಧ ಬಹಳ ನೀಚವಾದಂತಹ ಒಂದು ಆರೋಪ ಹೊರಿಸಿದವರು, ಅವನ ಬಗ್ಗೆ ಕುರಾನ್ನಲ್ಲಿ ಹೇಳಿರುವಂಥ ಧೋರಣೆ ಇದು. ಅಂತಹ ವ್ಯಕ್ತಿ ಕೂಡ ಅವನಿಗೆ ಯಾರು ತಲೆ ಕಡಿಯುವ ವಿಷಯ ಅಲ್ಲ, ಅವನಿಗೆ ಒಬ್ಬರು ಈ ಆ ಗಾಸಿಪ್ನ ಬಲಿ ಯಾರಿದ್ದಾರೆ ಹಜರತ್ ಆಯಿಷಾ ರದಿಯಲ್ಲಾಹು ಅನ್ಹಾ, ಅವರ ತಂದೆ ತೀರ್ಮಾನ ಮಾಡಿದ್ದು ಅವನಿಗೆ ನಾನು ಸಹಾಯ ಮಾಡೋದಿಲ್ಲ ಅಂತ. ಅಷ್ಟೇ, ಅದು ದೊಡ್ಡ ಅಪರಾಧ ಅಂತ ನಮಗೆ ಅನಿಸೋದಿಲ್ಲ. ಅದರ ಕುರಾನ್ನಲ್ಲಿ ಅದರ ಬಗ್ಗೆ ಎಚ್ಚರಿಕೆ ಕೊಡಲಾಯಿತು. ಯಾಕೆ ನೀವು ಹಾಗೆ ಮಾಡಿದ್ರಿ ಅಂತ. ಅಲ್ಲಾ ತುಹಿಬ್ಬೂನ ಯಗ್ಫಿರಲ್ಲಾಹು ಲಕುಮ್, ಅಲ್ಲಾಹನು ನಿಮ್ಮನ್ನು ಕ್ಷಮಿಸಬೇಕು ಅಂತ ನೀವು ಬಯಸೋದಿಲ್ಲವೇ ಅಂತ. ಈ ಆಯತ್ ಅವತೀರ್ಣ ಆದ ಕೂಡಲೇ ಹಜರತ್ ಅಬೂಬಕರ್ ರದಿಯಲ್ಲಾಹು ತಆಲಾ ಅನ್ಹು ಅವರು ಹೇಳಿದರು, ಅಲ್ಲಾಹನು ನನ್ನನ್ನು ಕ್ಷಮಿಸಬೇಕು ಅಂತ ನಾನು ಬಯಸ್ತೇನೆ ಅಂತ. ಮತ್ತು ಅವನಿಗೆ ಕರೆದು ಏನೆಲ್ಲ ಡ್ಯೂ ಇತ್ತೋ ಅವನಿಗೆ ಪಾವತಿ ಮಾಡಿಬಿಟ್ರು. ಇದು ಶೌರ್ಯದ ಧೋರಣೆ. ನಮ್ಮಲ್ಲಿ ನಾನು ಎಂಫಸಿಸ್ ಮಾಡಿ ಇಂಥ ಬೇಕಾದಷ್ಟು ಘಟನೆಗಳಿವೆ, ಕ್ಷಮೆಯ ಘಟನೆಗಳು ನಮ್ಮಲ್ಲಿ ಇವತ್ತಿನ ಸಮಸ್ಯೆ. ನಿಮಗೆ ಮೂಸಾ ಅಲೈಹಿಸ್ಸಲಾಂ ಅವರನ್ನು ಫಿರೌನ್ನ ಬಳಿಗೆ ಕಳಿಸಲಾದಾಗ ಅವರು ಏನು ಹೇಳಿದರು? ಅವರು ಹೇಳಿದರು ಹಾರೂನನ್ನು ಕಳಿಸಿ ಅಂತ ಫಿರೌನ್ನ ಬಳಿಗೆ. ಯಾಕೆ ಹೇಳಿದ್ದು? ಹುವ ಅಫ್ಸಹು ಮಿನ್ನಿ ಅಂತ, ಅವರು ನನಗಿಂತ ಉತ್ತಮವಾಗಿ ಕಮ್ಯುನಿಕೇಟ್ ಮಾಡಬಲ್ಲರು ಅಂತ. ಈ ಕಮ್ಯುನಿಕೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನೀವು ಯಾವುದೇ ಕೆಲಸಕ್ಕಾಗಿ ಹೋಗುವಾಗ. ಮತ್ತು ಅದರ ಪರಿಹಾರ ಏನು? ಮೂಸಾ ಅಲೈಹಿಸ್ಸಲಾಂರನ್ನೇ ಅಲ್ಲಾಹನು ಅವರಿಗೆ ಮೆಷಿನ್ ವಹಿಸಿದ. ಅವರಿಗೆ ಒಂದು ದುಆವನ್ನು ಕಲಿಸಿಕೊಡಲಾಯಿತು. ಈ ದುಆ ಹೇಳಿ ಮತ್ತೆ ಹೋಗಿ ಫಿರೌನ್ನ ಬಳಿ ಅಂತ ಮೂಸಾರಿಗೆ. ಆ ದುಆ ಏನು? ಕುರ್ ರಬ್ಬಿ ಇಶ್ರಹ್ ಲಿ ಸದ್ರಿ ವಯಸ್ಸಿರ್ ಲಿ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಅದರಲ್ಲಿ ಕೊನೆಯದು ಎರಡು, ನನ್ನ ನಾಲಿಗೆಯಲ್ಲಿರುವಂಥ ತಡೆಯನ್ನು ನಿವಾರಿಸುವಂಥ, ಅಂದರೆ ಅವರು ಇದಂತ ಅವರಿಗೆ ದೈಹಿಕ ಸಮಸ್ಯೆ ಅಲ್ಲ, ಅವರು ವಾಸ್ ನಾಟ್ ಎ ಗುಡ್ ಕಮ್ಯುನಿಕೇಟರ್. ಆ ಕಮ್ಯುನಿಕೇಷನ್ ಸ್ಕಿಲ್ಸ್ನಲ್ಲಿರುವ ಕೊರತೆಯನ್ನು ನೀಗಿಸುವಂಥ. ಅದರ ನಂತರ ಏನು? ಅವರ ದುಆ ಯಫ್ಕಹು ಕೌಲಿ, ನನ್ನ ಮಾತು ಅವನಿಗೆ ಅರ್ಥ ಆಗಬೇಕು ಅಂತ. ಮಾತು ತಲುಪಿಸುವುದು ಮಾತ್ರ ಅಲ್ಲ, ನಮ್ಮಲ್ಲಿ ಒಮಾ ಅಲೈನಾ ಇಲ್ಲಲ್ ಬಲಾಗ್ ಅನ್ನೋದಕ್ಕೆ ಒಂದು ತಪ್ಪು ವ್ಯಾಖ್ಯಾನ ಕೊಡಲಾಗ್ತದೆ. ಒಮಾ ಅಲೈನಾ, ನಮ್ಮ ಜವಾಬ್ದಾರಿ ತಲುಪಿಸೋದು ಮಾತ್ರ ಅಂತ. ಅದು ಪೋಸ್ಟ್ಮ್ಯಾನ್ನ ಕೆಲಸ. ನಮ್ಮ ಕೆಲಸ ಕೇವಲ ಡೆಲಿವರಿ ಮಾಡಿ ಇಲ್ಲಿ ಟಿಕ್ ಮಾಡೋದಲ್ಲ, ಆಯಿತು ಡೆಲಿವರ್ಡ್ ಅಂತ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದ್ದೇನು? ಒಬ್ಬನೇ ವ್ಯಕ್ತಿಗೆ 10 ಬಾರಿ 20 ಬಾರಿ ಅವರಿಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು, 100 ಬಾರಿ. ತದ್ಕೀರ್ ಅನ್ನುವ ಪ್ರಕ್ರಿಯೆ ಹಾಗೆ, ಅದು ಪದೇ ನಡೆಯುವಂಥದ್ದು. ಅದು ನಮ್ಮ ಕರ್ತವ್ಯ. ಸೊ ಯಫ್ಕಹು ಕೌಲಿ ಆಗೋದು ಯಾವಾಗ? ನಮ್ಮ ಮಾತು ಅವರಿಗೆ ಅರ್ಥವಾಗೋದು ಹೇಗೆ? ಒಂದು ಸಮಾಜ ಇದೆ ಇವತ್ತು, ನಮ್ಮ ಬಗ್ಗೆ ಅವರಿಗೆ ನಿರ್ದಿಷ್ಟವಾದಂಥ ಒಪಿನಿಯನ್ಗಳಿವೆ. ಆ ಒಪಿನಿಯನ್ಗಳನ್ನು ಚೇಂಜ್ ಮಾಡಬೇಕಿದ್ರೆ ನೀವು ವಾಸ್ತವವನ್ನು ಅವರಿಗೆ ತಲುಪಿಸಬೇಕು, ಒಮ್ಮೆ ಅಲ್ಲ. ಸುಳ್ಳು ಹೇಗೆ ನಿಮಗೆ ತಲುಪ್ತದೆ? ಸುಳ್ಳು ಪದೇ ನಿಮಗೆ ತಲುಪ್ತದೆ. ಸುಳ್ಳನ್ನು ನಿಮಗೆ ಪದೇ ನೋಡಿ, ಇವತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ್ನು ವಿಲ್ಲನ್ ಅಂತ ನಂಬುವ ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ಅವರು ನಂಬ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಲ್ಲನ್ ಅಂತ? ಯಾಕೆಂದರೆ ಅವರಿಗೆ ರಿಪೀಟೆಡ್ಲಿ ಅದನ್ನು ಕನ್ವೆ ಮಾಡಲಾಗಿದೆ ಅವರು ವಿಲ್ಲನ್ ಅಂತ. ಅದೇ ವೇಳೆ ನಾವು ಕನ್ವೆ ಮಾಡಲೇ ಇಲ್ಲ, ಮತ್ತು ನಮ್ಮ ಧೋರಣೆ ಏನಂತ ಹೇಳಿದ್ರೆ ಒಮ್ಮೆ ಯಾರಾದರೂ ಒಂದು ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಮುಗೀತು ಕೆಲಸ ಅಂತ. ಹಾಗೆಲ್ಲ ಪ್ರೊಪಗಂಡಾದ ಬೇಸಿಕ್ ಏನಂತ ಹೇಳಿದರೆ ಸೇಮ್ ಫ್ಯಾಕ್ಟ್ ಶುಡ್ ಬಿ ರಿಪೀಟೆಡ್ ಅಂತ. ಫ್ಯಾಕ್ಟೋ ಮಿತ್ತು, ಫ್ಯಾಕ್ಟ್ ಇರ್ಬೋದು, ಮಿತ್ತ ಆಗಿರ್ಬೋದು. ಯಾವುದು ರಿಪೀಟ್ ಆಗ್ತದೆ? ವಾಷಿಂಗ್ ಪೌಡರ್ ನಿರ್ಮಾ ನೆನ್ಪುಂಟ ನಿಮಗೆ? ರೇಡಿಯೋದಲ್ಲಿ ಬರ್ತಾ ಇತ್ತು. ಬೇರೆ ಏನು ಹೇಳಬೇಕಿಲ್ಲ, ವಾಷಿಂಗ್ ಪೌಡರ್ ನಿರ್ಮಾ ಅನ್ನೋದು ರಿಪೀಟೆಡ್ಲಿ, ಅದ್ರಲ್ಲಿ ಬೇರೆ ಸಂದೇಶ. ವಾಷಿಂಗ್ ಪೌಡರ್ ಒಳ್ಳೆಯದು ಕೆಟ್ಟದ್ದು ಅಂತ ಏನಿಲ್ಲ ಅದರಲ್ಲಿ. ವಾಷಿಂಗ್ ಪೌಡರ್ ನಿರ್ಮಾ ಅಂತ ರಿಪೀಟ್ ಮಾಡಿದ್ದರಿಂದ ವಾಷಿಂಗ್ ಪೌಡ್ರನ್ನು ನಿರ್ಮಾ ಜೊತೆ ಅಸೋಸಿಯೇಟ್ ಮಾಡಲಾಯ್ತು. ವಾಷಿಂಗ್ ಪೌಡರ್ ಅಂತ ಕೂಡಲೇ ನಿರ್ಮಾ ನೆನಪಾಗಬೇಕು ಮನುಷ್ಯನಿಗೆ. ಸೊ ಸತ್ಯ ನಮ್ಮಲ್ಲಿ ಬೇಕಾದಷ್ಟು, ಸತ್ಯ ಎಲ್ಲವೂ ನಮ್ಮ ಕಡೆಗೆ ಇದೆ. ಆ್ಯಕ್ಚುಲಿ ನೋಡಿದರೆ ಫ್ಯಾಕ್ಟ್ಸ್ ಆರ್ ಆನ್ ಅವರ್ ಸೈಡ್. ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ, ಟೆರರಿಸಮ್ಗೆ ಸಂಬಂಧಿಸಿದ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ, ಇತಿಹಾಸಕ್ಕೆ ಸಂಬಂಧಿಸಿದ ಫ್ಯಾಕ್ಟರ್ಗಳಾಗಲಿ, ಎಲ್ಲವೂ ನಮ್ಮ ಫೇವರ್ ಆಗಿದೆ. ಆದರೆ ಸಮಸ್ಯೆ ಏನಂತ ಹೇಳಿದರೆ ನಾವು ಅದನ್ನು ಡೆಲಿವರ್ ಮಾಡ್ತಾ ಇಲ್ಲ, ಡೆಲಿವರ್ ಮಾಡುವವರು ರಿಪೀಟೆಡ್ಲಿ ಡೆಲಿವರ್ ಮಾಡ್ತಾ ಇಲ್ಲ. ಸೊ ಎಷ್ಟರವರೆಗೆ ನಾವು ರಿಪೀಟೆಡ್ಲಿ ಮತ್ತು ಇಫೆಕ್ಟಿವ್ಲಿ ಬೇರೆ ಬೇರೆ ಕ್ರಿಯೇಟಿವ್ ವಿಧಾನಗಳ ಮೂಲಕ ಡೆಲಿವರ್ ಮಾಡೋದಿಲ್ಲವೋ ಅಷ್ಟರವರೆಗೆ ಯಫ್ಕಹು ಕೌಲಿ ಆಗೋದಿಲ್ಲ. ನಮ್ಮ ಮಾತು ಅವನಿಗೆ ಅರ್ಥ ಆಗಬೇಕು ಅಂತ. ಸೊ ನನ್ನ ಸಮಯ ಹೆಚ್ಚು ತೆಗೆದುಕೊಂಡದಕ್ಕಾಗಿ ಕ್ಷಮೆ ಕೇಳಿ.
ಅನೇಕ ವಿಷಯಗಳು, ಇಂಥ ವಿಷಯಗಳನ್ನು ನಾವು ಪದೇ ಪದೇ ಚರ್ಚಿಸಿದರೆ ಇಂಥ ಅನೇಕ ಆಯಾಮಗಳು ನಮ್ಮ ಮುಂದೆ ಬರ್ತವೆ. ಇನ್ನು ಅನೇಕ ವಿಷಯಗಳು ಇವೆ ನಮ್ಮ ಮುಂದೆ, ಆದರೆ ಅದನ್ನು ಎಂಫಸೈಸ್ ಮಾಡಿಲ್ಲ ನಾವು. ನಮ್ಮ ಮ್ಯೂಚುವಲಿ ಅದನ್ನು ಎಂಫಸೈಸ್ ಮಾಡಬೇಕಾದಂಥ ಅಗತ್ಯ ಇದೆ. ಅದರಿಂದಾಗಿ ನಮ್ಮ ಧೋರಣೆ ಬದಲಾಗ್ಬೋದು ಮತ್ತು ನಮ್ಮ ಕುರಿತಾಗಿರುವಂಥ ಇಮೇಜ್ ಕೂಡ ಬದಲಾಗುವಂಥ ಸಾಧ್ಯತೆ ನನಗಂತೂ ಖಂಡಿತ ವಿಶ್ವಾಸ ಇದೆ. ಇಮೇಜ್ ಬದಲಾಗುವಂಥ ಖಂಡಿತ ಸಾಧ್ಯ ಇದೆ. ಯಹೂದಿಗಳ ಇಮೇಜ್ ಸೆಕೆಂಡ್ ವರ್ಲ್ಡ್ ವಾರ್ಗಿಂತ ಮುಂಚೆ ಯುರೋಪ್ ಮತ್ತು ಅಮೇರಿಕಾದಲ್ಲಿ ಹೇಗಿತ್ತು ಮತ್ತು ಅದರ ನಂತರ ಹೇಗಾಯಿತು ಅಂತ ನೋಡಿ ಗ್ರ್ಯಾಜುವಲಿ. ಇವತ್ತು ವೆಸ್ಟ್ನಲ್ಲಿ ಎಲ್ಲ ಬಹುತೇಕ ಹೆಚ್ಚಿನ ರಾಷ್ಟ್ರಗಳಲ್ಲಿ ಒಂದು ದೊಡ್ಡ ಕ್ರೈಮ್ ಯಾವುದು? ಹೋಲೋಕಾಸ್ಟನ್ನು ನಿರಾಕರಣೆ ಮಾಡೋದು ಕೂಡ ಒಂದು ದೊಡ್ಡ ಕ್ರೈಮ್. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ಹೆಸರಲ್ಲಿ ಯಾರಾದರೂ ಇಲ್ಲ ಹೋಲೋಕಾಸ್ಟ್ ನಡೀಲಿಲ್ಲ ಅಂತ ಹೇಳಿದರೆ ಇಟ್ಸ್ ಎ ಕ್ರೈಮ್, ಇಟ್ಸ್ ಎ ಪನಿಷಬಲ್ ಕ್ರೈಮ್. ಮತ್ತು ನೀವು ಆ್ಯಂಟಿ ಇಸ್ಲಾಂ, ಆ್ಯಂಟಿ ಹಿಂದೂ, ಆ್ಯಂಟಿ ಕ್ರಿಶ್ಚಿಯನ್ ಏನಾದರೂ ಇರ್ಬೋದು, ಆದರೆ ಆ್ಯಂಟಿ ಸೆಮೆಟಿಕ್ ಆಗಿದ್ದರೆ ಇಟ್ಸ್ ಎ ಪನಿಷಬಲ್ ಒಫೆನ್ಸ್. ಇದು ಯಾರ ವಿಷಯದಲ್ಲಿ? ಯಹೂದಿ ಜನಾಂಗದ ವಿಷಯದಲ್ಲಿ. ಸೊ ಅವರು ಇದು ಆಕಸ್ಮಿಕವಾಗಿ ನಡೆದದ್ದಲ್ಲ, ಅದರ ಹಿಂದೆ ಪ್ಲ್ಯಾನಿಂಗ್ ಇದೆ, ಅದರ ಹಿಂದೆ ಎಫರ್ಟ್ ಇದೆ, ಅದರ ಹಿಂದೆ ಬಹಳ ಕಠಿಣವಾದಂಥ ಶ್ರಮ ಇದೆ. ಆ ಶ್ರಮದ ಮೂಲಕ ಇಡೀ ಜಗತ್ತಿನ ಸಿಚುವೇಶನ್ನು ಟ್ರಾನ್ಸ್ಫಾರ್ಮ್ ಮಾಡಿದರು. ನಮಗೆ ಕೂಡ ಕೇವಲ ದುವಾ ಮಾಡೋದ್ರಿಂದ ಆಗೋದಿಲ್ಲ, ದುವಾ ಕೂಡ ಮಾಡಬೇಕು, ಸ್ಟ್ರಾಟಜಿ ಬೇಕು, ಅದಕ್ಕೆ ಪರಿಶ್ರಮ ಬೇಕು. ಇನ್ಶಾಲ್ಲ ನಮ್ಮ ಇಮೇಜ್ ಕೂಡ ಬಹಳ ಬ್ರೈಟ್ ಇಮೇಜ್ ಆಗುವಂಥ ಸಾಧ್ಯತೆ ಇದೆ, ಬಹಳ ಉಜ್ವಲ ಇಮೇಜ್ ಆಗಿರುವಂಥ ಸಾಧ್ಯತೆ. ಅಲ್ಲ ನಮಗೆಲ್ಲರಿಗೂ ಅವನ ಧರ್ಮ, ಅವನ ಗ್ರಂಥ, ಅವನ ಪ್ರವಾದಿ ಇವರ ನಿಜ ಸ್ವರೂಪವನ್ನು ಸಮಾಜದ ಎಲ್ಲರಿಗೆ ತಲುಪಿಸುವ ಸೌಭಾಗ್ಯವನ್ನು ನೀಡಲಿ, ಪದೇ ಪದೇ ತಲುಪಿಸುವ ಸೌಭಾಗ್ಯವನ್ನು ನೀಡಲಿ. ಮತ್ತು ಸ್ವತಃ ಈ ಪುಸ್ತಕಗಳನ್ನು ಅಥವಾ ಯಾವುದಾದ್ರೂ ಕಂಪ್ಯೂಟರನ್ನು ನಂಬುವ ಬದಲು ಅದನ್ನು ಅವಲಂಬಿಸುವ ಬದಲು ಸ್ವತಃ ನಮ್ಮ ಚಾರಿತ್ರ್ಯದ ಮೂಲಕ, ನಮ್ಮ ನಡೆನುಡಿಯ ಮೂಲಕ, ನಮ್ಮ ಸಾಧನೆಗಳ ಮೂಲಕ ನಾವು ಸತ್ಯವನ್ನು ಪ್ರಚಾರಪಡಿಸುವವರಾಗಬೇಕು ಅಂತ ಅಲ್ಲಾಹನು ಅದಕ್ಕೆ ತೌಫೀಕನ್ನು ನಮಗೆ ನೀಡಲಿ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.